ಇವತ್ತಿನ ಆರ್ಥಿಕ ಸಮೀಕ್ಷೆ 2021-22ರ ಸಂಚಿಕೆಯಲ್ಲಿ ನೋಡ್ತಾ ಇರುವಂತಹ ಚಾಪ್ಟರ್ನ ಹೆಸರು ಇಂಡಸ್ಟ್ರಿ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್. ಉದ್ಯಮ ಮತ್ತು ಮೂಲ ಸೌಕರ್ಯಗಳಿಗೆ ಸಂಬಂಧಿಸಿದಂತೆ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಈ ವರ್ಷದ ಆರ್ಥಿಕ ಸಮೀಕ್ಷೆ 2021-22ರಲ್ಲಿ ಮಾಡಿದಂತಹ ಚರ್ಚೆಗೆ ಸಂಬಂಧಿತವಾಗಿರುವಂತಹ ವಿಷಯವಾಗಿರುತ್ತದೆ. ಇವತ್ತು ಉದ್ಯಮಕ್ಕೆ ಸಂಬಂಧಿಸಿದಂತೆ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಗ್ರಾಸ್ ವ್ಯಾಲ್ಯೂ ಆಡೆಡ್ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ಮೊದಲನೇ ಹಂತದಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಂದರೆ ಏನು ಅನ್ನುವಂಥದ್ದು. ಯಾಕೆ ಅಂತಂದರೆ ಆರ್ಥಿಕ ಸಮೀಕ್ಷೆ ಹೇಳುತ್ತದೆ ಉದ್ಯಮ ಕ್ಷೇತ್ರದಲ್ಲಿ GVA ಕಾನ್ಸ್ಟೆಂಟ್ ಪ್ರೈಸನ್ನು ನೋಡಿದಾಗ ಕಾಂಪೌಂಡೆಡ್ ಆ್ಯನ್ಯುವಲ್ ಗ್ರೋತನ್ನು 4.53% ಕಂಡಿರುವಂಥದ್ದು 2011-12 ಮತ್ತು 2019-20ರ ಮಧ್ಯದಲ್ಲಿ. ಇದೇ ಸಂದರ್ಭದಲ್ಲಿ ಒಟ್ಟು ಆರ್ಥಿಕ ವ್ಯವಸ್ಥೆಯ GVA ಕಾಂಪೌಂಡೆಡ್ ಆ್ಯನ್ಯುವಲ್ ಗ್ರೋತ್ ರೇಟನ್ನು 5.63% ಹೇಳಿರುವಂಥದ್ದು. ಅಂದರೆ 10 ವರ್ಷದ ಆರ್ಥಿಕ ವ್ಯವಸ್ಥೆಯಲ್ಲಿ ಕಾಂಪೌಂಡೆಡ್ ಆ್ಯನ್ಯುವಲ್ ಗ್ರೋತ್ ರೇಟು GVA ಸಂಬಂಧದಲ್ಲಿ ನಾವು ಉದ್ಯಮ ಕ್ಷೇತ್ರಕ್ಕೆ ಕಂಡಿರುವಂಥದ್ದು 4.53% ಅಂತ ಹೇಳ್ತೀವಿ. ಹಾಗಂದರೆ ಇದು GVA ಅಂದರೆ ಏನು ಅನ್ನುವಂತಹ ಪ್ರಶ್ನೆ, ಹಾಗೂ ಈ ಉದ್ಯಮ ಕ್ಷೇತ್ರದಲ್ಲಿ ಮೂಲ ಸೌಕರ್ಯಗಳಿಗೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಮುಂದಿನ ದಿನಗಳಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಬೆಳವಣಿಗೆಯನ್ನು ಕಾಣುವಂತಹ ನಿಟ್ಟಿನಲ್ಲಿ ಅನ್ನುವಂತಹ ಚರ್ಚೆ ಇವತ್ತು ಸಮಗ್ರವಾಗಿಲ್ಲಿದೆ. ಸೊ ಇವತ್ತಿನ ಸಂಚಿಕೆ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸ್ತಾ ಇರುವಂಥದ್ದು ತಮಗೆಲ್ಲ ಗೊತ್ತೇ ಇದೆ. ಈ ಸಂಚಿಕೆ ಮುಖ್ಯವಾಗಿ ಎಕ್ಸಾಮಿನೇಷನಲ್ಲಿ ಮೇನ್ಸ್ ಮತ್ತು ಒಂದಿಷ್ಟು SAಯಲ್ಲಿ ಬರುವಂತಹ ಕ್ಷೇತ್ರಗಳಲ್ಲಿ ಬಹುಮುಖ್ಯಕರವಾಗಿ ಅನುಕೂಲವಾಗುತ್ತದೆ. ಮೊದಲನೇ ಹಂತದಲ್ಲಿ ನಾನು ಹೇಳಿದ ಹಾಗೆ ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಂದರೆ ಏನು ಅನ್ನುವಂಥದ್ದನ್ನು ತಿಳ್ಕೋಬೇಕು. ಉದ್ಯಮ ಕ್ಷೇತ್ರಗಳಲ್ಲಿ ನಡೆಯುವಂತಹ ಕೆಲಸದಲ್ಲಿ ಔಟ್ಪುಟ್ಟನ್ನು ನಾವು ಕಾಣ್ತೀವಿ. ಮಾಡಿದಂತಹ ಕೆಲಸಕ್ಕೆ ಬರುವಂತಹ ಒಂದು ಔಟ್ಪುಟ್, ಆ ಔಟ್ಪುಟ್ನಲ್ಲಿ ಇಂಟರ್ಮೀಡಿಯೇಟ್ ಕನ್ಸಂಪ್ಷನನ್ನು ಮೈನಸ್ ಮಾಡಿದಂತಹ ಸಂದರ್ಭದಲ್ಲಿ, ಇಂಟರ್ಮೀಡಿಯೇಟ್ ಕನ್ಸಂಪ್ಷನ್ ಅಂದರೆ ಮಧ್ಯಂತರ ಬಳಕೆ ಆಗ್ತಾ ಇರುವಂತಹ ವ್ಯವಸ್ಥೆಯನ್ನು ತಿಳ್ಕೊಳ್ಳುವಂಥದ್ದು ಅಥವಾ ಕಳೆಯುವಂಥದ್ದು. ಆ ಔಟ್ಪುಟ್ನಲ್ಲಿ ಇಂಟರ್ಮೀಡಿಯೇಟ್ ಕನ್ಸಂಪ್ಷನನ್ನು ತೆಗೆದುಹಾಕಿದಂತಹ ಸಂದರ್ಭದಲ್ಲಿ ನಮಗೆ ಗ್ರಾಸ್ ವ್ಯಾಲ್ಯೂ ಆಡೆಡನ್ನು ತೋರಿಸಲು ಅಥವಾ ಕಾಣಲು ಸಿಗುತ್ತದೆ. ಉದಾಹರಣೆಗೆ ಈ ಗ್ರಾಸ್ ವ್ಯಾಲ್ಯೂ ಆಡೆಡ್ ಕಾನ್ಸೆಪ್ಟನ್ನು ಅರ್ಥೈಸಿಕೊಳ್ಳಲು ನಾವು ಮಾತಾಡಬೇಕಾಗಿರುವಂಥದ್ದು ಒಂದು ಎಕ್ಸಾಂಪಲನ್ನು ತೊಗೊಂಡ್ಬಿಟ್ಟು, ಯಾವುದೇ ಒಂದು ಕೆಲಸವನ್ನು ಮಾಡಿದಂತಹ ಸಂದರ್ಭದಲ್ಲಿ, ಉದಾಹರಣೆಗೆ ಒಂದು ಕಾರ್ ಪ್ರೊಡಕ್ಷನ್ ಕಂಪನಿ ಪ್ರತಿದಿನಕ್ಕೆ 500 ಕಾರ್ಗಳ ಬಳಕೆಯನ್ನು ಅಥವಾ ಪ್ರೊಡ್ಯೂಸನ್ನು ಮಾಡುತ್ತದೆ ಅಂದ್ಕೊಳ್ಳೋಣ. ಸೊ ಈ 500 ಕಾರ್ಗಳು ಏನು ಬರ್ತಾ ಇದ್ದಾವಲ್ಲ, ಇದು ಎಂಡ್ ಪ್ರಾಡಕ್ಟ್ ಆಗಿರುತ್ತದೆ, ಔಟ್ಪುಟ್ ಆಗಿರ್ತದೆ. ಇದರಲ್ಲಿ ಮಧ್ಯಂತರ ಬಳಕೆ ಆಗ್ತಾ ಇರುವಂಥದ್ದು ಏನು? ಈ ಕಾರ್ ಪ್ರೊಡ್ಯೂಸ್ ಮಾಡಲು ಬಳಸಿದಂತಹ ಕಂಪನಿ ನೆಲ ಆಗಿರಬಹುದು, ಅಥವಾ ಅದಕ್ಕೆ ನಾವು ಲ್ಯಾಂಡ್ ಅಂತ ಕರಿತೀವಿ, ಇಲ್ಲ ಅಂತಂದರೆ ಆ ಪ್ರೊಡಕ್ಷನ್ ಮಾಡಲು ಬೇಕಾಗಿರುವಂತಹ ಮಷೀನ್ಸ್ಗಳು ಆಗಿರಬಹುದು, ಅದರ ಜೊತೆಯಲ್ಲಿ ಏನೆಲ್ಲ ಲೇಬರ್ನ ಬಳಕೆಯಾಗಿದೆ, ಇವೆಲ್ಲವೂ ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇರುವಂತಹ ಸಂದರ್ಭದಲ್ಲೇ ಈ ಒಂದು ಔಟ್ಪುಟ್ಟನ್ನು ನಾವು ಕಾಣಲು ಸಾಧ್ಯವಾಗಿರ್ತಿರುವಂಥದ್ದು. ಸೊ ಈ ಮಷೀನು, ಲ್ಯಾಂಡು, ಲೇಬರು, ರಾ ಮೆಟೀರಿಯಲ್ಲು ಇವೆಲ್ಲ ಏನು ಕೊಡುಗೆಯನ್ನು ಕೊಡ್ತಾ ಇದ್ದಾವೆ ಅಥವಾ ಏನು ವ್ಯಾಲ್ಯೂವನ್ನು ಆ್ಯಡ್ ಮಾಡ್ತಿದ್ದಾವೆ, ಈ ಎಲ್ಲ ವ್ಯಾಲ್ಯೂಗಳು ಸೇರ್ಕೊಂಡು ಒಟ್ಟಿಗೆ ಕಾಣ್ತಾ ಇರುವಂಥದ್ದು 500 ಕಾರ್ಗಳು. ಸೊ ನಾವು ಈ ಇಂಟರ್ಮೀಡಿಯೇಟ್ ಕನ್ಸಂಪ್ಷನ್ಗಳನ್ನು ತೆಗೆದುಹಾಕಿದಂತಹ ಸಂದರ್ಭದಲ್ಲಿ ಔಟ್ಪುಟ್ಟಲ್ಲಿ ನಾವು ಗ್ರಾಸ್ ವ್ಯಾಲ್ಯೂ ಆ್ಯಡೆಡನ್ನು ಕಾಣ್ತೀವಿ ಅನ್ನುವಂಥದ್ದು. ಸೊ GVA ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಟೋಟಲ್ ಔಟ್ಪುಟ್, ವ್ಯಾಲ್ಯೂ ಆಫ್ ಔಟ್ಪುಟ್ ಮೈನಸ್ ವ್ಯಾಲ್ಯೂ ಆಫ್ ಇಂಟರ್ಮೀಡಿಯೇಟ್ ಕನ್ಸಂಪ್ಷನ್ ಅಂತ ಕರಿತೀವಿ. ಇದು GVA ಅಂತ ಕರೆಯುವಂಥದ್ದು. ಈಗ ದೇಶದಲ್ಲಿ ಎಲ್ಲ ಎಂಟಿಟೀಸ್ಗಳನ್ನು, ಎಲ್ಲ ರೆಸಿಡೆನ್ಷಿಯಲ್ ಎಂಟಿಟೀಸ್ಗಳು ಏನೆಲ್ಲ GVAಗಳನ್ನು ಆ್ಯಡ್ ಮಾಡ್ತಿದ್ದಾವೆ, GVA 1 ಉದಾಹರಣೆಗೆ ಕಾರ್ ಕಂಪನಿ, GVA 2 ಉದಾಹರಣೆಗೆ ಟೆಕ್ಸ್ಟೈಲ್ ಕಂಪನಿ, ಹೀಗೆ GVA 3 ಉದಾಹರಣೆಗೆ ಎಣ್ಣೆ ಕಂಪನಿ, ಇವೆಲ್ಲವೂ ಸೇರಿಕೊಂಡು ಬರುವಂಥದ್ದು ನಮಗೇನಾಗಿರುತ್ತದೆ? GDP ಆಗಿರುತ್ತದೆ. ನೆನ್ಪಿಟ್ಕೊಳ್ಳಿ, GVAಗೂ GDPಗೂ ತುಂಬ ಹತ್ತಿರದ ಸಂಬಂಧವಿದೆ. GDP ಅಂತಂದರೆ ಯಾವುದಾದರೂ ರಾಷ್ಟ್ರದಲ್ಲಿ ಒಟ್ಟು ಗ್ರಾಸ್ ವ್ಯಾಲ್ಯೂ ಆಡೆಡ್ ಕೂಡಿಸಿದಾಗ ಅದನ್ನು ನಾವು GDP ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಸೊ ಎಲ್ಲ GVAಗಳನ್ನು ಕೂಡಿಸಿ ನಾವು ಕಾಣ್ತಾ ಇರುವಂಥದ್ದು GDP ಆಗಿರುತ್ತದೆ. GVA ಅಂತಂದರೆ ಔಟ್ಪುಟ್ಟಲ್ಲಿ ಇಂಟರ್ಮೀಡಿಯೇಟ್ ಕನ್ಸಂಪ್ಷನನ್ನು ತೆಗೆದಂತಹ ಸಂದರ್ಭದಲ್ಲಿ ನಾವು GVAಯನ್ನು ಕಾಣ್ತೀವಿ. ಈಗ ಉದ್ಯಮ ಕ್ಷೇತ್ರವು 2011-12 ಹಾಗೂ 2019-20ರ ನಡುವಿನಲ್ಲಿ
ಒಟ್ಟು 4.53% ಕಾಂಪೌಂಡೆಡ್ ಆನ್ಯುವಲ್ ಗ್ರೋತ್ನಲ್ಲಿ ಬೆಳವಣಿಗೆ ಆಗಿದೆ ಅನ್ನುವಂಥದ್ದು ಮೊದಲನೇದು. ಎರಡನೇ ಹಂತದಲ್ಲಿ 2020 ಹಾಗೂ 2021 ಆರ್ಥಿಕ ವರ್ಷದಲ್ಲಿ 25.9% ಶೇರನ್ನು GVA ಮೂಲಕ ಉದ್ಯಮ ಕ್ಷೇತ್ರವು ಕೊಟ್ಟಿರುವಂಥದ್ದು. ಹಾಗೆ 2021-22 ಆರ್ಥಿಕ ವರ್ಷದಲ್ಲಿ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಹೇಳ್ತಾ ಇರೋ ಹಾಗೆ 11.8% ಗ್ರೋತ್ ರೇಟನ್ನು ಕಂಡಿರುವಂತಹ ಉದ್ಯಮ ಕ್ಷೇತ್ರ ಒಟ್ಟು 28.2% ಕೊಡುಗೆಯನ್ನು ಆರ್ಥಿಕ ವ್ಯವಸ್ಥೆಯಲ್ಲಿ ಕೊಡಲಿದೆ ಅನ್ನುವಂತಹ ಅಂದಾಜುಗಳನ್ನು ಹಾಕಲಾಗಿರುವಂಥದ್ದು. ಇದಲ್ಲದೆ 2020-21ರಲ್ಲಿ 14.4% ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ ಹಿನ್ನಡತೆಯನ್ನು ಕಾಣಲಿತ್ತು ಅಥವಾ ಕಂಡಿದ್ವಿ. ಇದು 15.3%ದಲ್ಲಿ ಏರಿಕೆಯನ್ನು ಕಾಣಲಿದೆ 2021-22ರಲ್ಲಿ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಉದ್ಯಮ ಕ್ಷೇತ್ರದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ನಾವು ಹಿನ್ನಡತೆಯನ್ನು ಏನು ಕಂಡಿದ್ವೋ 2021ರಲ್ಲಿ 21-22ರಲ್ಲಿ ಬೆಳವಣಿಗೆಯನ್ನು ಕಾಣ್ತಾ ಇದ್ದೀವಿ ಅನ್ನುವಂಥದ್ದು. ಇದರ ಜೊತೆಗೆ 2020 ಹಾಗೂ 21ರ ಆರ್ಥಿಕ ವ್ಯವಸ್ಥೆಯಲ್ಲಿ ಎಲೆಕ್ಟ್ರಿಸಿಟಿ, ಗ್ಯಾಸ್, ವಾಟರ್ ಸಪ್ಲೈ ಹಾಗೂ ಯುಟಿಲಿಟಿ ಸೆಕ್ಟರ್ಸ್ಗಳು ಸಹ 1.9% ಬೆಳವಣಿಗೆಯನ್ನು ಕಾಣ್ತಾ ಇರೋದನ್ನು ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರವು ಉದ್ಯಮದಲ್ಲಿ ನಾವು ಏನು ಬೆಳವಣಿಗೆಯನ್ನು ಕಾಣ್ತಾ ಇದ್ದೀವೋ ಅದು 12.5% ಏರಿಕೆಯನ್ನು ಕಾಣಲು ಸಾಧ್ಯವಾಗಲಿದೆ 2021-22ರಲ್ಲಿ. ಹಾಗೂ ಮೈನಿಂಗ್ ಮತ್ತು ಕ್ವಾರಿದಲ್ಲಿ 14.3%, ಕನ್ಸ್ಟ್ರಕ್ಷನ್ ಕ್ಷೇತ್ರವು 10.7%, ಎಲೆಕ್ಟ್ರಿಸಿಟಿ, ಗ್ಯಾಸ್ ಮತ್ತು ವಾಟರ್ ಸಪ್ಲೈ ಕ್ಷೇತ್ರದಲ್ಲಿ 8.5% ಹೆಚ್ಚಳವನ್ನು ಕಾಣಲಿದ್ದೇವೆ ಅನ್ನುವಂತಹ ಒಟ್ಟು ಮಾಹಿತಿಯನ್ನು ನಾವಿಲ್ಲಿ ತಿಳ್ಕೋಬೇಕಾಗಿರುವಂಥದ್ದು. ಒಟ್ಟಾರೆ ಇಲ್ಲಿ ಮಾತಾಡ್ತಾ ಇರುವಂಥದ್ದು ಉದ್ಯಮ ಮತ್ತು ಮೂಲ ಸೌಕರ್ಯಗಳಿಗೆ ಸಂಬಂಧಿಸಿದಂತೆ ಕೋವಿಡ್-19 ಅನುಗುಣವಾಗಿ ಏನು ಹಿನ್ನಡತೆಯನ್ನು ಕಂಡಿದ್ವೋ ಅವುಗಳನ್ನು ಹಿಂದಿಕ್ಕಿ ಉದ್ಯಮ ಕ್ಷೇತ್ರವು ದೊಡ್ಡ ಮಟ್ಟದಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆಗೆ ಕೊಡುಗೆಯನ್ನು ಕೊಡಲಿದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮೊದಲನೇ ಹಂತದಲ್ಲಿ ಯಾವುದೇ ಒಂದು ಕ್ಷೇತ್ರವನ್ನು ತಿಳ್ಕೊಬೇಕಂತಂದರೆ ಅದರಲ್ಲಿರುವಂತಹ ಇಂಡಿಕೇಟರ್ಸ್ಗಳನ್ನು ಅಥವಾ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ಅಥವಾ ಆ ಒಂದು ಕ್ಷೇತ್ರವನ್ನು ಎತ್ತಿ ತೋರಿಸುವಂತಹ ಇಂಡೆಕ್ಸಸ್ಗಳನ್ನು ಅರ್ಥೈಸ್ಕೊಳ್ಳಬೇಕು. ಅದರಲ್ಲಿ ಮೊದಲನೇದು ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ಹೇಳಿ. ಏನಿದು ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್? ಇದು ಮುಖ್ಯವಾಗಿ ಯಾವೆಲ್ಲ ಉದ್ಯಮದಲ್ಲಿ ಅಥವಾ ಇಂಡಸ್ಟ್ರಿಯಲ್ಲಿ ಪ್ರಾಡಕ್ಟ್ಸ್ಗಳನ್ನು ತಯಾರಿ ಮಾಡಲಾಗ್ತಿದೆಯೋ ಒಂದು ಸಮಯದಲ್ಲಿ, ಒಂದು ನಿರ್ದಿಷ್ಟ ಸಮಯದಲ್ಲಿ ಅವುಗಳ ಪ್ರೊಡಕ್ಷನ್ ಚೇಂಜಸ್ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಟ್ರ್ಯಾಕ್ ಮಾಡೋದಕ್ಕೆ ಇರುವಂತಹ ಒಂದು ಇಂಡೆಕ್ಸ್ ಇದು. ಅಂದರೆ ಉದಾಹರಣೆಗೆ 2020-21ರ ಮೊದಲನೇ ಕ್ವಾರ್ಟರ್ನಲ್ಲಿ ಇರುವಂತಹ ಒಂದಿಷ್ಟು ಕ್ಷೇತ್ರಗಳಲ್ಲಿ, ಬಾಸ್ಕೆಟ್ ಆಫ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ, ಒಂದಿಷ್ಟು ಉದ್ಯಮ ಕ್ಷೇತ್ರಗಳಲ್ಲಿ ಆದಂತಹ ಪ್ರೊಡಕ್ಷನನ್ನು ಹೆಚ್ಚಳ ಅಥವಾ ಕಡಿಮೆಯನ್ನು ರೂಲ್ ಮಾಡುವುದಂಥ ಅಥವಾ ಅದನ್ನು ಮೆಷರ್ ಮಾಡುವಂಥದ್ದು ಇದು ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನ ಕೆಲಸವಾಗಿರುತ್ತದೆ. ಇದು ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಹೊರತರುತ್ತದೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ನ ಕೆಳಗಡೆ ಅನ್ನುವಂಥದ್ದು ನೆನ್ಪಿಟ್ಕೊಳ್ಳಿ. ನೇರವಾಗಿ ಇದು ನಿಮಗೆ ಪ್ರಶ್ನೆ ಕೇಳಲು ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಹಾಗೆ ಈ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನ ಬೇಸ್ ಇಯರ್ ಅಂದರೆ ಯಾವ ವರ್ಷವನ್ನು ಮಾರ್ಗವಾಗಿಟ್ಕೊಂಡು ಅಥವಾ ರೆಫರೆನ್ಸ್ ಆಗಿಟ್ಕೊಂಡು ಇದನ್ನು ಕ್ಯಾಲ್ಕುಲೇಟ್ ಮಾಡಲಾಗುತ್ತದೆ 2011 ಮತ್ತು 12. ಬಹಳ ಮುಖ್ಯವಾಗಿರುವಂಥದ್ದು ಇದು, ನೆನ್ಪಿಟ್ಕೋಬೇಕು. ಮುಂದಿನ ಹಂತದಲ್ಲಿ ಇಂಡೆಕ್ಸ್ ಆಫ್ 8 ಕೋರ್ ಇಂಡಸ್ಟ್ರೀಸ್ಗಳ ಬಗ್ಗೆ ಮಾತಾಡ್ತೀವಿ. ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನಲ್ಲಿ ಒಂದಿಷ್ಟು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ಗಳನ್ನು ಪರಿಗಣನೆ ತಗೋತೀವಿ. ಇಲ್ಲಿ ಇಂಡೆಕ್ಸ್ ಆಫ್ 8 ಕೋರ್ ಇಂಡಸ್ಟ್ರೀಸ್, 8 ಕೋರ್ ಉದ್ಯಮ ಕ್ಷೇತ್ರಗಳ ಬಗ್ಗೆ ಅಥವಾ ಉದ್ಯಮದ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ಮೊದಲನೇ ಹಂತದಲ್ಲಿ ಯಾವ 8 ಅನ್ನುವಂಥದ್ದನ್ನು ನೋಡೋಣ. ಮೊದಲನೇದು ಕಲ್ಲಿದ್ದಲು, ಎರಡನೇದು ಕ್ರೂಡ್ ಆಯಿಲ್, ಮೂರನೇದು ನ್ಯಾಚುರಲ್ ಗ್ಯಾಸ್, ಹಾಗೂ ನಾಲ್ಕನೇದು ರಿಫೈನರಿ ಪ್ರಾಡಕ್ಟ್ಸ್, ಐದನೇದು ಫರ್ಟಿಲೈಸರ್, ಆರನೇದು ಸ್ಟೀಲ್, ಏಳನೇದು ಸಿಮೆಂಟ್ ಹಾಗೂ ಎಂಟನೇದು ಎಲೆಕ್ಟ್ರಿಸಿಟಿ. ಸೊ ಈ 8 ಕೋರ್ ಇಂಡಸ್ಟ್ರೀಸ್ಗಳ ಮೆಷರ್ಮೆಂಟನ್ನು ಅಥವಾ ಅದನ್ನು ಹೇಗೆ ಬೆಳೀತಾ ಇದೆ ಅಥವಾ ಕಡಿಮೆ ಆಗ್ತಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಈ ಇಂಡೆಕ್ಸ್ ಆಫ್ 8 ಕೋರ್ ಇಂಡಸ್ಟ್ರೀಸನ್ನು ತಿಂಗಳ ಆಧಾರದ ಮೇಲೆ ಬಿಡುಗಡೆಯನ್ನು ಮಾಡಲಾಗುತ್ತದೆ. ಒಟ್ಟು ಇಂಡಸ್ಟ್ರಿಗಳು ಹೆಂಗೆ ಪರ್ಫಾರ್ಮ್ ಮಾಡ್ತಿದ್ದಾವೆ ಮತ್ತು ಒಂದೊಂದು ಕ್ಷೇತ್ರವು ಹೇಗೆ
ತನ್ನ ಕಾರ್ಯವೈಖರಿಯನ್ನು ಮುನ್ಸಾಗಿಸ್ತಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥದ್ದು ಈ ಇಂಡೆಕ್ಸ್ ಆಫ್ 8 ಕೋರ್ ಇಂಡಸ್ಟ್ರೀಸ್ನ ಸಹಾಯದೊಂದಿಗೆ ಸಾಧ್ಯವಾಗುತ್ತದೆ. ಈ ಇಂಡೆಕ್ಸ್ ಆಫ್ 8 ಕೋರ್ ಇಂಡಸ್ಟ್ರೀಸ್ ಯಾರು ಹೊರತರ್ತಾರೆ? ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ, ನೆನ್ಪಿಟ್ಕೋಬೇಕು. ಆಫೀಸ್ ಆಫ್ ಎಕಾನಮಿಕ್ ಅಡ್ವೈಸರ್, ಇದು ನೇರವಾಗಿ ಕೇಳುವಂತಹ ಸಾಧ್ಯತೆಗಳಿರ್ತವೆ. ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಯಾರು ಹೊರತರ್ತಾರೆ ನಾನು ಹೇಳಿದೆ ಆವಾಗಲೇ, ಅದನ್ನು ತಾವು ಕಾಮೆಂಟಲ್ಲಿ ಮಾಡಬೇಕು. ಆಗಲೇ ಚರ್ಚೆ ಮಾಡಿರುವಂತಹ ವಿಷಯವಾಗಿರೋದಕ್ಕೆ ತಮಗೆ ರಿವಿಷನಿಗೂ ಸಹ ಅದು ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಆ ಪ್ರಶ್ನೆಯನ್ನು ಕೇಳ್ತಿರುವಂಥದ್ದು. ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಯಾರು ಹೊರತರ್ತಾರೆ ಮತ್ತು ಇಂಡೆಕ್ಸ್ ಆಫ್ 8 ಕೋರ್ ಇಂಡಸ್ಟ್ರೀಸ್ ಈಗಾಗಲೇ ತಿಳ್ಕೊಂಡ ಹಾಗೆ ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್, ಇದು ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್ನ ಕೆಳಗಡೆ ನಾವು ನೋಡುವಂಥದ್ದು. ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಕೆಳಗಡೆ ಕೆಲಸ ಮಾಡುವಂಥದ್ದು ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್ ಅನ್ನುವಂಥದ್ದು. ಇನ್ನು 2 ಮುಖ್ಯವಾದಂತಹ ಇಂಡಿಕೇಟರ್ಸ್ಗಳು ಇಲ್ಲಿ ತಿಳ್ಕೊಬೇಕಾಗಿರುವಂಥದ್ದು. ಕೆಪಾಸಿಟಿ ಯುಟಿಲೈಸೇಷನ್ ಅಂದರೆ ಏನು ಅನ್ನುವಂಥದ್ದು. ಇವೆಲ್ಲವೂ ಮುಖ್ಯವಾಗಿ ಯಾವುದೇ ಆರ್ಥಿಕ ವ್ಯವಸ್ಥೆಯಲ್ಲಿ ಇರುವಂತಹ ಉದ್ಯಮ ಮತ್ತು ಮೂಲ ಸೌಕರ್ಯಗಳನ್ನು ಅರ್ಥೈಸಿಕೊಳ್ಳಲು ಅನುಕೂಲವಾಗುವಂತಹ ಒಂದಿಷ್ಟು ಪ್ಯಾರಾಮೀಟರ್ಸ್ಗಳಾಗಿರ್ತವೆ ಅನ್ನುವಂಥದ್ದನ್ನು ತಾವು ನೆನ್ಪಿಟ್ಕೋಬೇಕು. ಕೊನೆಯ ಹಂತದಲ್ಲಿ ಕೆಪಾಸಿಟಿ ಯುಟಿಲೈಸೇಷನ್ ಮತ್ತು ಬಿಸ್ನೆಸ್ ಎಕ್ಸ್ಪೆಕ್ಟೇಷನ್ ಇಂಡೆಕ್ಸ್. ಬಿಸ್ನೆಸ್ ಎಕ್ಸ್ಪೆಕ್ಟೇಷನ್ ಇಂಡೆಕ್ಸ್ ಅನ್ನುವಂಥದ್ದು RBI ಹೊರತರುವಂತಹ ಒಂದು ಇಂಡೆಕ್ಸ್ ಆಗಿರುತ್ತದೆ. ಈ ಒಂದು ಇಂಡೆಕ್ಸ್ ಮುಖ್ಯವಾಗಿ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ ಏನೆಲ್ಲ ಡಿಮಾಂಡ್ ಇದೆ ಅಥವಾ ಎಷ್ಟರ ಮಟ್ಟಿಗೆ ಮಾರುಕಟ್ಟೆಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ ಡಿಮಾಂಡ್ ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥದ್ದು ಈ ಒಂದು ಇಂಡೆಕ್ಸ್ನ ಮೂಲ ಉದ್ದೇಶವಾಗಿರುತ್ತದೆ. ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ RBI ರಿಲೀಸ್ ಮಾಡುವಂತಹ ಬಿಸ್ನೆಸ್ ಎಕ್ಸ್ಪೆಕ್ಟೇಷನ್ ಇಂಡೆಕ್ಸ್ ತೋರಿಸ್ಕೊಡ್ತದೆ. ಕೆಪಾಸಿಟಿ ಯುಟಿಲೈಸೇಷನ್ ಅಂತಂದರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಡಿಮಾಂಡ್ಗೆ ಸಂಬಂಧಿಸಿದಂತೆ ಏನೆಲ್ಲ ಇನ್ವೆಸ್ಟ್ಮೆಂಟ್ ಆಪ್ಷನ್ಗಳು ಇದ್ದಾವೆ ಅಥವಾ ಎಷ್ಟರ ಮಟ್ಟಿಗೆ ಇನ್ವೆಸ್ಟ್ ಮಾಡುವಂತಹ ಆಪ್ಷನ್ಸ್ ಅಥವಾ ಅಪಾರ್ಚುನಿಟೀಸ್ಗಳಿದ್ದಾವೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಕೆಪಾಸಿಟಿ ಯುಟಿಲೈಸೇಷನ್ ಬಹುಮುಖ್ಯಕರವಾಗಿರುತ್ತದೆ. ಅಂದರೆ ಒಂದು ಆರ್ಥಿಕ ವ್ಯವಸ್ಥೆಯ ಕೆಪಾಸಿಟಿ ಎಷ್ಟಿದೆ, ಅದಕ್ಕೆ ಅನುಗುಣವಾಗಿ ಈಗ ಇರುವಂತಹ ಹೂಡಿಕೆ ಎಷ್ಟರ ಮಟ್ಟಿಗೆ ಇದೆ ಆ್ಯಂಡ್ ಇನ್ನೂ ಎಷ್ಟು ಹೂಡಿಕೆ ಮಾಡಬಹುದು ಅನ್ನುವಂತಹ ವಿಷಯವನ್ನು ತೋರಿಸಿಕೊಡಲು ಈ ಕೆಪಾಸಿಟಿ ಯುಟಿಲೈಸೇಷನ್ ಬಹುಮುಖ್ಯಕರವಾಗಿರುತ್ತದೆ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಕೊನೆಯ ಹಂತದಲ್ಲಿ ಗ್ರಾಸ್ ಫಿಕ್ಸ್ಡ್ ಕ್ಯಾಪಿಟಲ್ ಫಾರ್ಮೇಷನ್ನ ಬಗ್ಗೆ ಮಾತಾಡ್ತಿರುವಂಥದ್ದು. ಗ್ರಾಸ್ ಫಿಕ್ಸ್ಡ್ ಕ್ಯಾಪಿಟಲ್ ಫಾರ್ಮೇಷನ್ ಅಂತಂದರೆ ಮುಖ್ಯವಾಗಿ ಯಾವುದೇ ಒಂದು ಉದ್ಯಮದಲ್ಲಿ ಏನೆಲ್ಲ ಕ್ಯಾಪಿಟಲ್ ಅಂದರೆ ಲ್ಯಾಂಡ್ ಇರಬಹುದು ಅವೆಲ್ಲವೂ ಕ್ಯಾಪಿಟಲ್ ಕೆಳಗಡೆ ಬರ್ತವೆ. ಹಾಗೂ ಇಕ್ವಿಪ್ಮೆಂಟ್ಸ್ಗಳು ಏನಿರ್ತವೆ ಅವೆಲ್ಲವೂ ಕ್ಯಾಪಿಟಲ್ ಕೆಳಗಡೆ ಕಾಣ್ತೀವಿ. ಸೊ ಒಂದು ವರ್ಷದಲ್ಲಿ ಈ ರೀತಿಯ ಅಸೆಟ್ಸ್ಗಳು ಏನೆಲ್ಲ ಆರ್ಥಿಕ ವ್ಯವಸ್ಥೆಯಲ್ಲಿ ಹೊಸದಾಗಿ ಚಾಲನೆಗೆ ಬರ್ತಾವೋ ಅವು ಮುಖ್ಯವಾಗಿ ಆ ದೇಶದ ಅಥವಾ ಆ ಒಂದು ಆರ್ಥಿಕ ವ್ಯವಸ್ಥೆ ರಾಷ್ಟ್ರದ್ದು ಸಂಬಂಧಿಸಿದಂತೆ ಇನ್ವೆಸ್ಟ್ಮೆಂಟನ್ನು ತೋರಿಸ್ಕೊಡ್ತದೆ. ಸೊ ಒಂದು ವರ್ಷದಲ್ಲಿ ಏನೆಲ್ಲ ಗ್ರಾಸ್ ಫಿಕ್ಸ್ಡ್ ಕ್ಯಾಪಿಟಲ್ ಫಾರ್ಮೇಷನನ್ನು ನೋಡ್ತೀವೋ ಅವು ಕ್ಯಾಪಿಟಲ್ ಮತ್ತು ಇಕ್ವಿಪ್ಮೆಂಟಿಗೆ ಸಂಬಂಧಿಸಿದಂತಹ ಮಾಹಿತಿಯನ್ನು ತೋರಿಸ್ಕೊಡ್ತದೆ ಅನ್ನುವಂಥದ್ದು ನೆನ್ಪಿಟ್ಕೋಬೇಕು. 2019-20 ಸಂದರ್ಭದಲ್ಲಿ ಈ ಉದ್ಯಮ ಕ್ಷೇತ್ರದಲ್ಲಿ ಟೋಟಲ್ ಗ್ರಾಸ್ ಫಿಕ್ಸ್ಡ್ ಕ್ಯಾಪಿಟಲ್ ಫಾರ್ಮೇಷನ್ 30.1% ಕಂಡಿದ್ವಿ. ಹಿಂದಿನ ವರ್ಷಕ್ಕೆ ಸಂಬಂಧಿಸಿದಂತೆ ಇದು ಕಡಿಮೆ ಇತ್ತು ಅನ್ನುವಂಥದ್ದು ಸಹ ನೆನ್ಪಿಟ್ಕೋಬೇಕು. ಯಾಕಂದರೆ ಹಿಂದಿನ ವರ್ಷದಲ್ಲಿ ನಾವು 31% ಕಂಡಿದ್ವಿ. ಅಂದರೆ 2018 ಮತ್ತು 19ರಲ್ಲಿ 19-20ರಲ್ಲಿ 30.1% ಅಂತಂದರೆ ಗ್ರಾಸ್ ಫಿಕ್ಸ್ಡ್ ಕ್ಯಾಪಿಟಲ್ ಫಾರ್ಮೇಷನ್ ಕಡಿಮೆ ಆಗಿದೆ ಅನ್ನುವಂಥದ್ದು. ಈ ಗ್ರಾಸ್ ಫಿಕ್ಸ್ಡ್ ಕ್ಯಾಪಿಟಲ್ ಫಾರ್ಮೇಷನ್ನಲ್ಲಿ ಉದ್ಯಮ ಕ್ಷೇತ್ರದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರವು ಅತಿ ಹೆಚ್ಚು ಕಾಂಟ್ರಿಬ್ಯೂಷನನ್ನು ಕೊಡ್ತಾ ಇರುವಂಥದ್ದು 51%. ಹಾಗೂ ತದನಂತರ ವಿದ್ಯುತ್ ಕ್ಷೇತ್ರದಲ್ಲಿ ಎಲೆಕ್ಟ್ರಿಸಿಟಿ ಉದ್ಯಮದಲ್ಲಿ 23%, ಕನ್ಸ್ಟ್ರಕ್ಷನ್ನಲ್ಲಿ 21% ಈ ಗ್ರಾಸ್ ಫಿಕ್ಸ್ಡ್ ಕ್ಯಾಪಿಟಲ್ ಫಾರ್ಮೇಷನ್ನ ಕಾಂಟ್ರಿಬ್ಯೂಷನನ್ನು ಕಾಣ್ತಾ ಇರುವಂಥದ್ದು ಸಹ ಮುಖ್ಯಕರವಾಗಿರುವಂತಹ ಪಟ್ಟಿಯಾಗಿರುತ್ತದೆ. ಯಾವುದೇ ಆರ್ಥಿಕ ವ್ಯವಸ್ಥೆಯ ಉದ್ಯಮ ಕ್ಷೇತ್ರಕ್ಕೆ ಹಣದ ಸಹಾಯ ಬಹುಮುಖ್ಯಕರವಾಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಸಾಲದ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಬ್ಯಾಂಕ್ಗಳು ಎಷ್ಟು ಉದ್ಯಮ ಕ್ಷೇತ್ರಕ್ಕೆ ಕೊಡುಗೆಯನ್ನು ಕೊಡ್ತಾ ಇದ್ದಾವೆ ಅನ್ನುವಂಥದ್ದನ್ನು ನೋಡಿದಾಗ ಅಕ್ಟೋಬರ್ 2021ರಲ್ಲಿ ಬ್ಯಾಂಕ್ಗಳಿಂದ ಬರ್ತಾ ಇದ್ದಂತಹ ಸಾಲದ ವ್ಯವಸ್ಥೆ ಉದ್ಯಮ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ 4.1% ಹೆಚ್ಚಳವನ್ನು ಕಂಡಿರುವಂಥದ್ದು. ಅದೇ 2020ರಲ್ಲಿ ನೋಡಿದಾಗ ಇದು -0.7% ಗ್ರೋತನ್ನು ಕಂಡಿರುವಂಥದ್ದು. ಸೊ ಆ ಒಂದು ಸಂದರ್ಭದಲ್ಲಿ ಬ್ಯಾಂಕ್ ಕ್ರೆಡಿಟ್ 2021 ಹೆಚ್ಚು ಪಾಸಿಟಿವ್ ಆಗಿರುವಂತಹ ಕಾರಣಕ್ಕೆ ಉದ್ಯಮದಲ್ಲಿ ಹೂಡಿಕೆ ಹೆಚ್ಚಾಗ್ತಾ ಇದೆ ಹಾಗೂ ಆರ್ಥಿಕ ವ್ಯವಸ್ಥೆ ಮತ್ತೆ ಮರುಕಳಿಸಿದೆ ಅನ್ನುವಂಥದ್ದನ್ನು ಸಹ ನಾವಿಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು.
ಕ್ರೆಡಿಟ್ ಅಥವಾ ಸಾಲದ ನಂತರದಲ್ಲಿ ಇನ್ನೊಂದು ಅತಿ ಮುಖ್ಯವಾಗಿರುವಂತಹ ಉದ್ಯಮ ಕ್ಷೇತ್ರದಲ್ಲಿ ಹೂಡಿಕೆ ನಾವು ಕಾಣುವಂಥದ್ದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ನಿಂದಾಗಿ. ಭಾರತವು 2020-21ರಲ್ಲಿ ಮುಖ್ಯವಾಗಿ $81.97 ಬಿಲಿಯನ್ FDI ಫ್ಲೋವನ್ನು ಅಥವಾ ಭಾರತದಲ್ಲಿ FDI ಬಂದಂತಹ ಇನ್ವೆಸ್ಟ್ಮೆಂಟ್ಸನ್ನು ಕಂಡಿತ್ತು. ಆ ಒಂದು ನಿಟ್ಟಿನಲ್ಲಿ ಮುಖ್ಯವಾಗಿ ಹಿಂದಿನ ವರ್ಷಕ್ಕೆ ಅನುಗುಣವಾಗಿ ನೋಡಿದಾಗ 10% ಹೆಚ್ಚಳವನ್ನು ನಾವು 2020-21ರಲ್ಲಿ ಕಂಡಿದ್ವಿ. ಹೀಗೆ ನೋಡಿದಾಗ 2019-20ರಲ್ಲಿ 20% ಹೆಚ್ಚಳವನ್ನು ಕಂಡಿರುವಂಥದ್ದು. ಹೀಗೆ ನಾವು ಬೆಳವಣಿಗೆಯನ್ನು ವರ್ಷಕ್ಕೆ ಅನುಗುಣವಾಗಿ ನೋಡಿದಾಗ ದೇಶದ ಕರೆಂಟ್ ಅಕೌಂಟ್ ಸರ್ಪ್ಲಸಲ್ಲಿ ಕಾಣ್ತಾ ಇರುವಂತಹ ಪರಿಸ್ಥಿತಿಯ ಬಗ್ಗೆಯೂ ನಾನು ಹಿಂದಿನ ಚಾಪ್ಟರ್ನಲ್ಲಿ ಡಿಸ್ಕಸ್ ಮಾಡಿದ್ದೆ. ಈ ಒಂದು ಸಂದರ್ಭದಲ್ಲಿ ಕಳೆದ 7 ವರ್ಷಗಳಲ್ಲಿ ಉದಾಹರಣೆಗೆ 2014ರಿಂದ 2021ರವರೆಗೂ ಭಾರತ ಸರ್ಕಾರ ಒಟ್ಟು $440.27 ಬಿಲಿಯನ್ FDI ಇನ್ವೆಸ್ಟ್ಮೆಂಟನ್ನು ಭಾರತದಲ್ಲಿ ತರಲು ಸಾರ್ಥಕವಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ಈ ರೀತಿಯ ದೊಡ್ಡ ಪ್ರಮಾಣದಲ್ಲಿ ನಾವು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟನ್ನು ಭಾರತದ ಉದ್ಯಮ ಕ್ಷೇತ್ರದಲ್ಲೂ ತರಲು ಸಾಧ್ಯವಾಗಿದೆ ಅಂತಂದರೆ ಏನೆಲ್ಲ ಬದಲಾವಣೆಗಳನ್ನು ಕ್ಷೇತ್ರಗಳಲ್ಲಿ ನಾವು ಮಾಡಿದ್ವಿ ಅನ್ನುವಂಥದ್ದನ್ನು ಸಹ ತಿಳ್ಕೋಬೇಕು. ಮೊದಲನೇ ಹಂತದಲ್ಲಿ ಡಿಫೆನ್ಸ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಮಾತಾಡಿದಾಗ FDI ಈ ಒಂದು ಡಿಫೆನ್ಸ್ ಕ್ಷೇತ್ರದಲ್ಲಿ 74%ವರೆಗೂ ಆಟೋಮೆಟಿಕ್ ಆಗಿ ಇನ್ವೆಸ್ಟ್ ಮಾಡುವಂತಹ ಪ್ರಾವಧಾನವನ್ನು ಭಾರತ ಸರ್ಕಾರ ತಂದಿರುವಂಥದ್ದು. ಮೊದಲಿಗೆ 49% ಇತ್ತು, ಅದನ್ನು ಹೆಚ್ಚಳ ಮಾಡಿ 74%ಕ್ಕೆ ಏರಿಕೆ ಮಾಡಿರುವಂಥದ್ದು. ಈ ಒಂದು 74ರಿಂದ 100%ವರೆಗೂ ಯಾರಾದರೂ ಹೂಡಿಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಂತಹ ಸಂದರ್ಭದಲ್ಲಿ ಅವರು ಗವರ್ಮೆಂಟ್ ರೂಟ್ ಅಂದರೆ ಪರ್ಮಿಷನ್ ತಗೊಂಡು ಹೂಡಿಕೆ ಮಾಡಬೇಕಾಗಿರುತ್ತದೆ. ಎರಡನೇ ಮುಖ್ಯವಾಗಿರುವಂತಹ ಕ್ಷೇತ್ರ ಇನ್ಶೂರೆನ್ಸ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ FDIಗೆ ಸಂಬಂಧದಲ್ಲಿ ಏನು ಭಾರತ ಸರ್ಕಾರ ಬದಲಾವಣೆಗಳನ್ನು ಮಾಡಿದೆ. ಇಲ್ಲೂ ಸಹ 49%ವರೆಗೂ ಆಟೋಮೆಟಿಕ್ ರೂಟಲ್ಲಿ FDI ಇನ್ವೆಸ್ಟ್ ಮಾಡೋದನ್ನು 74%ಕ್ಕೆ ಹೆಚ್ಚಳ ಮಾಡಿರುವಂಥದ್ದು. ಆಟೋಮೆಟಿಕ್ ರೂಟ್ನಲ್ಲಿ ನೆನ್ಪಿಟ್ಕೊಳ್ಳಿ. ಹಾಗಾದರೆ ಉಳಿದಂತಹ ಪರ್ಸೆಂಟೇಜ್ ಏನಾದರೂ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಅದು ಗವರ್ಮೆಂಟ್ ರೂಟ್ನ ಮೂಲಕವಾಗಿರುತ್ತದೆ. ಮೂರನೇ ಕ್ಷೇತ್ರವು ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ್ ಸೆಕ್ಟರ್ ಆಗಿರುತ್ತದೆ. ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ್ ಸೆಕ್ಟರಲ್ಲಿ ಮುಖ್ಯವಾಗಿ 100% ಅಂದರೆ 100% ಹೂಡಿಕೆ ಆಟೋಮೆಟಿಕ್ ಆಗಿ FDI ಮೂಲಕ ಭಾರತದಲ್ಲಿ ಹೂಡಿಕೆ ಮಾಡುವಂತಹ ಪ್ರಾವಧಾನವನ್ನು ಭಾರತ ಸರ್ಕಾರವು ಮಾಡಿರುವಂಥದ್ದು. ಕೊನೆಯ ಮತ್ತು ಮುಖ್ಯವಾದ ಕ್ಷೇತ್ರ ಟೆಲಿಕಾಂ ಕ್ಷೇತ್ರ. ಟೆಲಿಕಾಂ ಕ್ಷೇತ್ರದಲ್ಲೂ ಸಹ 100% ಹೂಡಿಕೆಯನ್ನು FDI ಮೂಲಕ ಭಾರತದಲ್ಲಿ ಆಟೋಮೆಟಿಕ್ ರೂಟಲ್ಲಿ ಮಾಡುವಂತಹ ವ್ಯವಸ್ಥೆಯನ್ನು ಭಾರತ ಸರ್ಕಾರ ಮಾಡಿದೆ ಅನ್ನುವಂಥದ್ದನ್ನು ಸಹ ಇಲ್ಲಿ ನೆನಪಿಟ್ಕೋಬೇಕು. ಈ ಎಲ್ಲ FDI ಪಾಲಿಸಿಗಳ ರಿಫಾರ್ಮೇಷನ್ ಅಥವಾ ಬದಲಾವಣೆ ಏನು ಮಾಡಲಾಗಿದೆಯೋ ಇವುಗಳ ಮೂಲ ಉದ್ದೇಶವೇನು? 3 ಮೂಲ ಉದ್ದೇಶಗಳನ್ನು ನಾವು ಮಾತಾಡ್ತೀವಿ. ಮೊದಲನೇದು ಕರ್ಬಿಂಗ್ ಅಪಾರ್ಚುನಿಸ್ಟಿಕ್ ಅಕ್ವಿಸಿಷನ್ ಆ್ಯಂಡ್ ಟೇಕ್ ಓವರ್. ಯಾವುದೇ ಒಂದು ಲಾಭ ತರಲು ಮಾಡಿದಂತಹ ಬದಲಾವಣೆಗೆ ಮುಖ್ಯವಾಗಿ ದೇಶಕ್ಕೆ ಇನ್ನೊಂದು ಕಡೆ ನಷ್ಟ ಮಾಡುವಂತಹ ಪ್ರಯತ್ನಗಳು ಮಾಡ್ತವೆ. ಉದಾಹರಣೆಗೆ ದೇಶದ ಸುತ್ತ ಇರುವಂತಹ ಒಂದಿಷ್ಟು ರಾಷ್ಟ್ರಗಳು, ಪಾಕಿಸ್ತಾನ ಆಗಿರಬಹುದು, ಚೈನಾ ಆಗಿರಬಹುದು, ತನ್ನ ಇಂಡಸ್ಟ್ರೀಸ್ ಅಥವಾ ಒಂದಿಷ್ಟು ಕೆಟ್ಟ ಆಲೋಚನೆಗಳು ಅವರ ಮನಸ್ಸಲ್ಲಿ ಅಥವಾ ಬೇರೆ ರಾಷ್ಟ್ರದ ಆರ್ಥಿಕ ವ್ಯವಸ್ಥೆಯನ್ನು ಹೊಡೆಯುವಂತಹ ದುರಾಲೋಚನೆ ಇರುವಂತಹ ಸಂದರ್ಭದಲ್ಲಿ ಈ FDI ಪಾಲಿಸಿ ಏನು ಭಾರತ ಸರ್ಕಾರ ತಂದಿದೆ ಅದನ್ನು ತನ್ನ ಸ್ವಾರ್ಥಕ್ಕೆ ಉಪಯೋಗಿಸಿ ದೇಶದ ಆರ್ಥಿಕ ವ್ಯವಸ್ಥೆಗೆ ಒಂದಿಷ್ಟು ಕಂಟಕ ತರುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಆ ಒಂದು ಸಂದರ್ಭದಲ್ಲಿ ಭಾರತ ಸರ್ಕಾರವು ಭಾರತದ ಸುತ್ತ ಇರುವಂತಹ ರಾಷ್ಟ್ರಗಳು ಹಾಗೂ ಆ ರಾಷ್ಟ್ರಗಳಿಂದ ಭಾರತದಲ್ಲಿ ಯಾರಾದರೂ ವ್ಯಕ್ತಿ ಹೂಡಿಕೆ ಮಾಡಲು ಬಂದಂತಹ ಸಂದರ್ಭದಲ್ಲಿ ಅವರು ಭಾರತದ ಪರ್ಮಿಷನನ್ನು ತಗೊಂಡು ಮಾತ್ರ ಹೂಡಿಕೆ ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಎರಡನೇ ಹಂತದಲ್ಲಿ ಒಂದು FDI ಮಾನಿಟರಿಂಗ್ ಸೆಲ್ಲನ್ನು ಜಾರಿಗೆ ತಂದಿರುವಂಥದ್ದು. ಈ FDI ಮಾನಿಟರಿಂಗ್ ಸೆಲ್ ಮುಖ್ಯವಾಗಿ FDI ಮೂಲಕ ಯಾರಾದರೂ ಭಾರತದಲ್ಲಿ ಹೂಡಿಕೆ ಮಾಡಲು ಮುಂದಾದಂತಹ ಸಂದರ್ಭದಲ್ಲಿ ಅವರಿಗೆ ಯಾವುದೇ ಅಡಚಣೆಗಳು ಆಗದೇ ಇರುವಂತಹ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಹಾಗೆ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರನ್ನು ಜಾರಿಗೆ ತಂದಿರುವಂತಹ ನಿಟ್ಟಿನಲ್ಲಿ ಯಾವ ಒಬ್ಬ ವ್ಯಕ್ತಿಯು ಹೂಡಿಕೆ ಮಾಡಲು ಮುಂದೆ ಬಂದಂತಹ ಸಂದರ್ಭದಲ್ಲಿ ನಡೆಸ್ತಾ ಇರುವಂತಹ ಪರ್ಮಿಷನ್ಗಳು, ಕೆಲಸಗಳು ಅವೆಲ್ಲವೂ ಪಾರದರ್ಶಕವಾಗಿರಬೇಕು ಅನ್ನುವಂಥದ್ದು ಈ ಸ್ಟ್ಯಾಂಡರ್ಡ್ ಆಫ್ ಆಪರೇಟಿಂಗ್ ಪ್ರೊಸೀಜರ್ನ ಮೂಲ ಉದ್ದೇಶವಾಗಿರುತ್ತದೆ. ಇದುವರೆಗೂ ಉದ್ಯಮ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ನಾವು ಮುಖ್ಯವಾಗಿ ಅದರ ಆರ್ಥಿಕ ಬೆಲೆ ಅಥವಾ ಮುಖ್ಯವಾದಂತಹ ವಿಷಯವನ್ನು ತಿಳ್ಕೊಳ್ಳುವಂಥದ್ದು ಮೊದಲನೇ ಹಂತದಲ್ಲಿ ಪ್ರಯತ್ನವನ್ನು ಮಾಡಿದ್ವಿ. ಎರಡನೇ ಹಂತದಲ್ಲಿ ಅವುಗಳಿಗೆ ಸಂಬಂಧಿಸಿದಂತೆ ಕ್ರೆಡಿಟ್ ಆಗಿರಬಹುದು, FDI ರಿಫಾರ್ಮ್ಸ್ನ ಬಗ್ಗೆ ಚರ್ಚೆಯಾಗಿತ್ತು. ಈಗ ದೇಶದಲ್ಲಿ ಇರುವಂತಹ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಗಳ
ಪರ್ಫಾರ್ಮೆನ್ಸ್ ಅಥವಾ ಅವರ ನಡವಳಿಕೆ ಎಷ್ಟರ ಮಟ್ಟಿಗೆ ಭಾರತದ ಆರ್ಥಿಕ ವ್ಯವಸ್ಥೆಗೆ ಅನುಕೂಲವಿದೆ ಅನ್ನುವಂಥದ್ದು. 2020ರಲ್ಲಿ ದೇಶದಲ್ಲಿ ಒಟ್ಟು 256 ಸೆಂಟ್ರಲ್ ಪಬ್ಲಿಕ್ ಎಂಟರ್ಪ್ರೈಸಸ್ಗಳು ಆಪರೇಷನಲ್ ಇದ್ವು. ಇದರಲ್ಲಿ ಬರೀ 58 ಕಂಪನೀಸ್ಗಳು ಮಾತ್ರ ದೊಡ್ಡ ಮಟ್ಟದಲ್ಲಿ ಲಾಭವನ್ನು ಭಾರತಕ್ಕೆ ಸುಮಾರು 8.2 ಲಕ್ಷ ಕೋಟಿ ಲಾಭವನ್ನು ಮಾಡಿಕೊಡ್ತಾ ಇದ್ದಂಥದ್ದು. ಆ ಒಂದು ಸಂದರ್ಭದಲ್ಲಿ ಭಾರತ ಸರ್ಕಾರವು ಒಂದಿಷ್ಟು ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಪಾಲಿಸಿ ಕಡೆಗೆ ಮುಂದಾಗಿತ್ತು. ಅಂದರೆ ಭಾರತ ಸರ್ಕಾರವು ಇವು ಏನು ಕಂಪನಿಗಳು 256 ಇದ್ದಾವಲ್ಲ, ಇವುಗಳನ್ನು 2 ಭಾಗಗಳಾಗಿ ವಿಂಗಡಿಸಿತ್ತು. ಒಂದು ಸ್ಟ್ರಾಟಜಿಕ್ ಕಂಪನೀಸು, ಎರಡನೇದು ನಾನ್ ಸ್ಟ್ರಾಟಜಿಕ್ ಕಂಪನೀಸು. ಸ್ಟ್ರಾಟಜಿಕ್ ಕಂಪನೀಸ್ ಅಂತಂದರೆ ಒಂದಿಷ್ಟು ಕ್ಷೇತ್ರಗಳು ಭಾರತದ ವಿಷಯದಲ್ಲಿ ಅಥವಾ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಬಹುದೊಡ್ಡ ಅಮೂಲ್ಯವಾದಂತಹ ಪಾತ್ರವನ್ನು ವಹಿಸ್ತವೆ. ಉದಾಹರಣೆಗೆ ಸ್ಪೇಸ್, ಅಟಾಮಿಕ್ ಎನರ್ಜಿ, ಡಿಫೆನ್ಸ್, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್, ಪವರ್, ಪೆಟ್ರೋಲಿಯಂ, ಕೋಲ್, ಬ್ಯಾಂಕಿಂಗ್, ಇನ್ಶೂರೆನ್ಸ್ ಇವೆಲ್ಲವೂ ಸ್ಟ್ರಾಟಜಿಕ್ ಸೆಕ್ಟರ್ಗಳಿಗೆ ನಾವು ಕಾಣುವಂಥದ್ದು. ಈ ನಾನ್ ಸ್ಟ್ರಾಟಜಿಕ್ ಅಂತಂದರೆ ಅಷ್ಟು ಇಂಪಾರ್ಟೆನ್ಸನ್ನು ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಅಂದರೆ ಸಾಮಾನ್ಯ ಜನರ ಜೀವನದ ಮೇಲೆ ಇದರಿಂದ ಪ್ರಭಾವ ಬೀಳಲ್ಲ. ಅದನ್ನು ಪ್ರೈವೇಟೈಸ್ ಮಾಡಬೇಕು ಇಲ್ಲ ಕ್ಲೋಸ್ ಮಾಡಬೇಕು ಅನ್ನುವಂತಹ ವಿಷಯವನ್ನು ಭಾರತ ಸರ್ಕಾರ ಆಲೋಚಿಸಿರುವಂಥದ್ದು. ಸೊ ಅಲ್ಲಿ ನಾವು ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಪಾಲಿಸಿ, ನಾನ್ ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಆರ್ ಕ್ಲೋಸಿಂಗ್ ಅನ್ನುವಂತಹ ಆಪ್ಷನನ್ನು ನೋಡ್ತಾ ಇರುವಂಥದ್ದು. ಈಗ ಈ ಸಂದರ್ಭದಲ್ಲಿ ಇನ್ನೊಂದು ಅತಿ ಮುಖ್ಯವಾಗಿರುವಂಥದ್ದು, ಈ ನಾನ್ ಸ್ಟ್ರಾಟಜಿಕ್ ಯಾವ ಲಾಭವನ್ನು ತಂದು ಕೊಡ್ತಿಲ್ಲ, ಅದನ್ನು ಪ್ರೈವೇಟೈಸ್ ಮಾಡಬೇಕು ಇಲ್ಲ ಏನು ಮುಚ್ಚಾಕಬೇಕು ಅನ್ನುವಂತಹ ಮಾತನ್ನು, ಇಲ್ಲ ಸ್ಟ್ರಾಟಜಿಕ್ ಕ್ಷೇತ್ರಗಳನ್ನು ಎಷ್ಟರ ಮಟ್ಟಿಗೆ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬಹುದು ಅನ್ನುವಂತಹ ವಿಷಯಕ್ಕೂ ಸಂಬಂಧಿಸಿದಂತಹ ಚರ್ಚೆ ಆಗಿತ್ತೋ, ಈ ಎಲ್ಲ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಗಳಲ್ಲಿ ಯಾವುದು ನಾಟ್ ಫಾರ್ ಪ್ರಾಫಿಟ್ ಕಂಪನೀಸ್ ಆಗಿ ಅಂದರೆ ಲಾಭಕ್ಕೋಸ್ಕರ ಜಾರಿಗೆ ತರದೇ ಇರುವಂತಹ ಕಂಪನೀಸ್ಗಳು ಕಂಪನೀಸ್ ಆ್ಯಕ್ಟ್ 2013 ಅಡಿಯಲ್ಲಿ ಏನು ರಿಜಿಸ್ಟರ್ ಆಗಿರ್ತಾವೋ ಆ್ಯಂಡ್ ಯಾವ ಕಂಪನಿಗಳು ಕೆಳವರ್ಗದವರು ಹಾಗೂ ಬಡ ಕುಟುಂಬದವರಿಗೆ ಸಹಾಯವನ್ನು ಮಾಡ್ತಾ ಇದ್ದಾವೋ ಆ ಕಂಪನಿಗಳು ಈ ಒಂದು ಪಟ್ಟಿಯ ಕೆಳಗಡೆ ನಾವು ತಗೊಳ್ಳೋದಿಲ್ಲ, ಸ್ಟ್ರಾಟಜಿಕ್ ಅಥವಾ ನಾನ್ ಸ್ಟ್ರಾಟಜಿಕ್ ಅಂತ ಪರಿಗಣನೆಗೆ ತಗೊಳ್ಳೋದಿಲ್ಲ ಅನ್ನುವಂತಹ ಕಾನೂನನ್ನು ಸಹ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಗೆ ಸಂಬಂಧಿಸಿದಂತೆ ಮಾತಾಡಿರುವಂಥದ್ದು. ಮುಂದಿನ ಹಂತದಲ್ಲಿ ಇಂಡಸ್ಟ್ರಿ ಅಂತ ಅಂದ ಕೂಡಲೇ ಬಹಳಷ್ಟು ಇಂಡಸ್ಟ್ರೀಸ್ಗಳನ್ನು ಕಾಣ್ತೀವಿ. ಈಗ ಉದಾಹರಣೆಗೆ ಇಂಟ್ರೊಡಕ್ಷನಲ್ಲಿ ನಾನು ಹೇಳ್ತಾ ಇದ್ದೆ, ದೇಶದಲ್ಲಿ ಒಟ್ಟು ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಈ ಉದ್ಯಮ ಕ್ಷೇತ್ರದಿಂದ ನಾವು 4.53% ಕಾಂಪೌಂಡೆಡ್ ಆ್ಯನ್ಯುವಲ್ ಗ್ರೋತ್ ರೇಟನ್ನು ಕಾಣ್ತಾ ಇರುವಂಥದ್ದು. ಹಾಗೂ ಇದೇ ಸಂದರ್ಭದಲ್ಲಿ ಒಟ್ಟು ಟೋಟಲ್ ಗ್ರಾಸ್ ವ್ಯಾಲ್ಯೂ ಆರ್ಥಿಕ ವ್ಯವಸ್ಥೆದು 5.63% ಹೆಚ್ಚಳವನ್ನು ಕಂಡಿರುವಂಥದ್ದು. ಹಾಗಾದರೆ ಉದ್ಯಮ ಕ್ಷೇತ್ರದಲ್ಲಿ ಯಾವೆಲ್ಲ ಉದ್ಯಮಗಳು ವಿಶೇಷವಾಗಿ ಕೊಡುಗೆಯನ್ನು ಕೊಡ್ತಾ ಇರುವಂಥದ್ದು? ಸೊ ಮೊದಲನೇ ಒಂದು ಉದ್ಯಮ ಸ್ಟೀಲ್ ಇಂಡಸ್ಟ್ರಿಗಳ ಬಗ್ಗೆ ಅರ್ಥೈಸ್ಕೊಳ್ಳೋಣ. 2021ರಲ್ಲಿ ವರ್ಲ್ಡ್ ಸ್ಟೀಲ್ ಅಸೋಸಿಯೇಷನ್ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ವರ್ಲ್ಡ್ ಸ್ಟೀಲ್ ಪ್ರೊಡಕ್ಷನ್, ಕ್ರೂಡ್ ಸ್ಟೀಲ್ ಪ್ರೊಡಕ್ಷನ್ 143.3 ಮಿಲಿಯನ್ ಟನ್ಸ್ಗಳಾಗಿರುತ್ತದೆ ನವೆಂಬರ್ 2021ರಲ್ಲಿ. ನವೆಂಬರ್ 2020ಕ್ಕೆ ನಾವು ಕನ್ಸಿಡರ್ ಅಥವಾ ಕಂಪೇರ್ ಮಾಡಿದಾಗ ಇದು 9.9% ಕಡಿಮೆ ಆಗಿರುವಂತಹದ್ದಾಗಿರುತ್ತದೆ. ಅಂದರೆ ಸ್ಟೀಲ್ ಸೆಕ್ಟರ್ ಹಿಂದೆ ಹೋಗ್ತಾ ಇರುವಂತಹ ಮಾಹಿತಿ ಇಲ್ಲಿ ಕೊಡಲು ವರ್ಲ್ಡ್ ಸ್ಟೀಲ್ ಅಸೋಸಿಯೇಷನ್ ಪ್ರಯತ್ನಿಸ್ತಿರುವಂಥದ್ದು. ಈ ಒಂದು ಸ್ಟೀಲ್ನ ಬಳಕೆ ಕಡಿಮೆ ಆಗ್ತಿದೆ ಅಥವಾ ಪ್ರೊಡಕ್ಷನ್ ಕಡಿಮೆ ಆಗ್ತಿದೆ ಅಂದರೆ ಅದಕ್ಕೆ ಮೂಲ ಕಾರಣ ಡಿಮಾಂಡ್ ಕಡಿಮೆ ಆಗಿರುವಂಥದ್ದು. ಸೊ ಆರ್ಥಿಕವಾದಂತಹ ಕ್ಷೇತ್ರದಲ್ಲಿ ರಿಕವರಿ ಎಲ್ಲಿವರೆಗೂ ಗಟ್ಟಿಯಾಗೋದಿಲ್ವೋ ಅಲ್ಲಿವರೆಗೂ ಡಿಮಾಂಡ್ ಮತ್ತೆ ಹುಟ್ಟದೇ ಇರೋಂತಹ ಸಂದರ್ಭದಲ್ಲಿ ಸ್ಟೀಲ್ ಪ್ರೊಡಕ್ಷನು ಸಹ ಬೆಳೆಯಲು ಸಾಧ್ಯವಾಗುವುದಿಲ್ಲ. ಸೊ ಸರ್ಕಾರ ಈ ಒಂದು ಡಿಮಾಂಡ್ ಮತ್ತು ಸ್ಟೀಲ್ ಪ್ರೊಡಕ್ಷನನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಒಂದು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮನ್ನು ಈ ಒಂದು ಸ್ಟೀಲ್ ಕ್ಷೇತ್ರಕ್ಕೆ ಮುಖ್ಯವಾಗಿ ಕೊಟ್ಟಿರುವಂಥದ್ದು ಇನ್ಸೆಂಟಿವ್ಸನ್ನು. ಇದಲ್ಲದೆ ಡೊಮೆಸ್ಟಿಕಲಿ ಮ್ಯಾನುಫ್ಯಾಕ್ಚರ್ಡ್ ಐರನ್ ಆ್ಯಂಡ್ ಸ್ಟೀಲ್ ಪ್ರಾಡಕ್ಟ್ ಪಾಲಿಸಿಯನ್ನು ಭಾರತ ಸರ್ಕಾರ ಮುಂತರ್ತಾ ಇರುವಂಥದ್ದು. ಮೂರನೇ ಹಂತದಲ್ಲಿ ಕ್ವಾಲಿಟಿ ಕಂಟ್ರೋಲ್ ಆರ್ಡರ್ ಈ ಒಂದು ಕಾರ್ಬನ್ ಸ್ಟೀಲ್, ಅಲಾಯ್ ಸ್ಟೀಲ್, ಟಿನ್ ಪ್ಲೇಟ್ಗಳು ಏನೆಲ್ಲದಾವೆ ಇದಕ್ಕೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ತಂದಿದೆ. ಹಾಗೂ ಐರನ್ ಆ್ಯಂಡ್ ಸ್ಟೀಲ್ಸ್ ಕ್ಷೇತ್ರದಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ತರೋದ್ರಿಂದ ಒಂದಿಷ್ಟು ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಏನು ಹಿನ್ನಡತೆ ಭಾರತದಲ್ಲಿ ನಾವು ಕಾಣ್ತಿದ್ದೀವೋ ಅದನ್ನು ಸರಿಪಡಿಸಲು ಸಾಧ್ಯವಾಗುತ್ತದೆ. ಆ್ಯಂಡ್ ಮುಂದಿನ ದಿನಗಳಲ್ಲಿ ಸ್ಟೀಲ್ ಕ್ಷೇತ್ರವನ್ನು ಮತ್ತೆ ದೊಡ್ಡ ಮಟ್ಟದಲ್ಲಿ ಬೆಳೆಸಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಮುಂದಿನ ಹಂತದಲ್ಲಿ ಕಲ್ಲಿದ್ದಲಿಗೆ ಸಂಬಂಧಿಸಿದಂತೆ ಉದ್ಯಮ ಕ್ಷೇತ್ರವು ಯಾವ ರೀತಿ ಮುಂಸಾಗ್ತಾ ಇದೆ ಅನ್ನುವಂಥದ್ದು. ಇವತ್ತು ದೇಶದಲ್ಲಿ ಅವಶ್ಯಕವಿರುವಂತಹ ವಿದ್ಯುತ್ತಿಗೆ ಸಂಬಂಧಿಸಿದಂಥ ಏನು ನೀಡಿದೆ ನಮ್ಮದು 55% ನಾವು ಕಲ್ಲಿದ್ದಲಿಂದ ಕಾಣ್ತಾ ಇರುವಂಥದ್ದು. ದೇಶದಲ್ಲಿ ಈಗ ಇರುವಂತಹ ವಾತಾವರಣ ಸಂರಕ್ಷಣೆ
ಕ್ಲೈಮೇಟ್ ಚೇಂಜಿನ ಸಮಸ್ಯೆಗಳನ್ನು ಪರಿಹರಿಸಲು ನಾವು ರಿನ್ಯೂವಬಲ್ ಎನರ್ಜಿ ಕಡೆಗೆ ಅತಿ ಹೆಚ್ಚು ಮುಂದೆ ಸಾಗ್ತಾ ಇದ್ದೀವಿ. ಅದಕ್ಕೆ ಸಂಬಂಧಿಸಿದಂತೆ ಡ್ರಾಫ್ಟ್ ನ್ಯಾಷನಲ್ ಎನರ್ಜಿ ಪಾಲಿಸಿಯನ್ನು ನೀತಿ ಆಯೋಗ ಸಹ ಹೊರತಂದಿರುವಂಥದ್ದು ನಮಗೆ ಗೊತ್ತೇ ಇರುವಂಥದ್ದು. ಹೀಗೆ ಇದ್ದಂತಹ ಸಂದರ್ಭದಲ್ಲೂ ನಮ್ಮ ದೇಶದ ಎನರ್ಜಿ ಸೆಕ್ಯೂರಿಟಿಯನ್ನು ಕಂಡಂತಹ ಸಂದರ್ಭದಲ್ಲಿ 2030ರಷ್ಟೊತ್ತಿಗೆ 1.3 ಬಿಲಿಯನ್ನಿಂದ 1.5 ಬಿಲಿಯನ್ ಟನ್ಸ್ಗಳ ಕಲ್ಲಿದ್ದಲಿನ ಅವಶ್ಯಕತೆ ಇರಲಿದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಈ ಒಂದು ಕಲ್ಲಿದ್ದಲ ಕ್ಷೇತ್ರದಲ್ಲಿ ಪ್ರೈವೇಟ್ ಸೆಕ್ಟರ್ಸಿಗೂ ಸಹ ಅನುಕೂಲತೆ ಮಾಡಿಕೊಟ್ಟಿರುವುದರಿಂದ ಈ ಒಂದು ಕ್ಷೇತ್ರವು ಪ್ರೈವೇಟ್ ಸೆಕ್ಟರ್ಗೆ ಮೊದಲನೇ ಹಂತದಲ್ಲಿ ಅವಕಾಶವಿರಲಿಲ್ಲ. ಈಗ ಪ್ರೈವೇಟ್ ಕ್ಷೇತ್ರಕ್ಕೂ ಅನುಕೂಲ ಮಾಡಿಕೊಟ್ಟಿರುವಂತಹ ಕಾರಣಕ್ಕೆ ಇನ್ನೂ ಹೆಚ್ಚು ಲಾಭದಾಯಕವಾಗಿ ಹಾಗೂ ಒಂದಿಷ್ಟು ಸಸ್ಟೈನಬಲ್ ಆಗಿ ಬಳಸುವಂತಹ ತಂತ್ರಜ್ಞಾನಗಳು ಮುಂದೆ ಬರ್ತವೆ ಅನ್ನುವಂಥದ್ದನ್ನು ಇಲ್ಲಿ ಅಪೇಕ್ಷಿಸ್ತಾ ಇರುವಂಥದ್ದು. ಮುಂದಿನ ಒಂದು ಚರ್ಚೆಯು ಮೈಕ್ರೋ, ಸ್ಮಾಲ್ ಮತ್ತು ಮೀಡಿಯಂ ಎಂಟರ್ಪ್ರೈಸಸ್ಗಳಿಗೆ ಸಂಬಂಧಿತವಾಗಿರುವಂತಹ ಚರ್ಚೆ. ಉದ್ಯಮ ಕ್ಷೇತ್ರದಲ್ಲಿ ಅಥವಾ ಆರ್ಥಿಕ ವ್ಯವಸ್ಥೆಯಲ್ಲಿ ಈ MSMEಗಳ ಮಹತ್ವ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದನ್ನು ಮತ್ತೆ GVA ಮೂಲಕ ನಾವು ನೋಡಲಿದ್ದೇವೆ. 2019-20ರಲ್ಲಿ ಒಟ್ಟು 33.08% ಕೊಡುಗೆಯನ್ನು ಈ ಒಂದು MSME ಕ್ಷೇತ್ರ ಕೊಟ್ಟಿದೆ ಅನ್ನುವಂಥದ್ದು. MSME ಕ್ಷೇತ್ರದಲ್ಲಿ ಮುಖ್ಯವಾಗಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂದರೆ ಬಿಸ್ನೆಸ್ಸನ್ನು ಮಾಡುವಂತಹ ಅನುಕೂಲತೆಗಳನ್ನು ಅಥವಾ ಸಾಧಾರಣವಾದಂತಹ ಪ್ರಕ್ರಿಯೆಯನ್ನು ಮುಂದೆ ಮಾಡಿದಾಗ ಹೆಚ್ಚು ಜನ ಈ ಒಂದು ಇಂಡಸ್ಟ್ರಿ ಕಡೆಗೆ ತಿರುಗಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಉದ್ಯಮ್ ರಿಜಿಸ್ಟ್ರೇಷನ್ ಪೋರ್ಟಲನ್ನು ಭಾರತ ಸರ್ಕಾರ ಜುಲೈ 2020ರಲ್ಲಿ ಜಾರಿಗೆ ತಂದಿತ್ತು. ಸೊ ಉದ್ಯಮ್ ರಿಜಿಸ್ಟ್ರೇಷನ್ ಪೋರ್ಟಲ್ ಯಾವೊಂದು ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆ ಆಗಿರುತ್ತದೆ, ನೆನ್ಪಿಟ್ಕೊಳ್ಳಿ, MSMEಗೆ ಸಂಬಂಧಿಸಿದಂತಹ ಚರ್ಚೆ ಆಗಿರ್ತದೆ, ಪ್ರಶ್ನೆ ಕೇಳಲು ಸಾಧ್ಯತೆಗಳಿದ್ದಾವೆ. ಇದಲ್ಲದೆ ಭಾರತ ಸರ್ಕಾರವು ಚಾಂಪಿಯನ್ಸ್ ಪೋರ್ಟಲ್ ಅನ್ನುವಂಥದ್ದು ಜಾರಿಗೆ ತಂದಿತ್ತು. ಈ ಒಂದು ಪೋರ್ಟಲ್ನ ಕೆಳಗಡೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಕೆಲಸದಲ್ಲಿ ಇರುವಂತಹ ಉದ್ಯಮಶೀಲರಿಗೆ ಒಂದಿಷ್ಟು ಕೈ ಹಿಡಿದು ಎತ್ತುವ ಪ್ರಯತ್ನವನ್ನು ಈ ಚಾಂಪಿಯನ್ ಪೋರ್ಟಲ್ನ ಮೂಲಕ ಮಾಡಲು ಪ್ರಯತ್ನಿಸ್ತಿರುವಂಥದ್ದು. 3ನೇ ಹಂತದಲ್ಲಿ MSME ಅಂತ ಹೇಳಿ ಯಾವ ಉದ್ಯಮಗಳನ್ನು ಕರಿತೀವಿ ಅನ್ನುವಂಥದ್ದನ್ನು ನೋಡಿದಾಗ ಹೊಸ ಡೆಫಿನೇಷನನ್ನು ಭಾರತ ಸರ್ಕಾರ ಕೊಟ್ಟಿರುವಂಥದ್ದು. ಮೊದಲನೇ ಹಂತದಲ್ಲಿ ಹೊಸ ಡೆಫಿನೇಷನನ್ನು ತಿಳ್ಕೊಳ್ಳೋಣ. ಮೈಕ್ರೋ ಕಂಪನೀಸ್ಗಳು ಅಂತಂದರೆ 1 ಕೋಟಿಯವರೆಗೂ ಹೂಡಿಕೆ ಮಷಿನರಿ, ಪ್ಲಾಂಟ್ ಮತ್ತು ಇಕ್ವಿಪ್ಮೆಂಟಿಗೆ ಮಾಡಿದಂತಹ ಸಂದರ್ಭದಲ್ಲಿ ಹಾಗೂ ಟರ್ನೋವರು 5 ಕೋಟಿಗಿಂತ ಹೆಚ್ಚಿಗೆ ಇರಬಾರ್ದು. ಇನ್ವೆಸ್ಟ್ಮೆಂಟ್ 1 ಕೋಟಿವರೆಗೂ ಇರಬೇಕು. ಆ ಒಂದು ಕಂಪನಿಯ ಟರ್ನೋವರ್ ವರ್ಷದ ಆದಾಯ 5 ಕೋಟಿಗಿಂತ ಹೆಚ್ಚಿಗೆ ಇರಬಾರ್ದು. ಹಾಗೆ ಇದ್ದಂತಹ ಸಂದರ್ಭದಲ್ಲಿ ನಾವು ಮೈಕ್ರೋ ಅಂತ ಕರಿತೀವಿ. ಅದೇ ಸ್ಮಾಲ್ ಅಂತಂದ್ರೆ ಏನು, 10 ಕೋಟಿಯವರೆಗೂ ಮಷೀನು ಇನ್ವೆಸ್ಟ್ಮೆಂಟ್ ಆಗಿರಬೇಕು ಹಾಗೂ ಟರ್ನೋವರ್ 50 ಕೋಟಿಗಿಂತಲೂ ಹೆಚ್ಚಾಗಿರಬಾರ್ದು. ಅಂದರೆ 10 ಕೋಟಿಗಿಂತ ಜಾಸ್ತಿ ಹೂಡಿಕೆ ಇರಬಾರ್ದು, 50 ಕೋಟಿಗಿಂತ ಹೆಚ್ಚು ಆದಾಯವಿರಬಾರ್ದು, ಟರ್ನೋವರ್ ಇರಬಾರ್ದು ಅನ್ನುವಂಥದ್ದು ಸ್ಮಾಲ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಹಾಗೆ ಮೀಡಿಯಂ ಇಂಡಸ್ಟ್ರೀಸ್ ಅಂತಂದರೆ ಯಾವುವು? ಮೀಡಿಯಂ ಇಂಡಸ್ಟ್ರೀಸ್ ಅಂದರೆ 50 ಕೋಟಿಯವರೆಗೂ ಹೂಡಿಕೆ ಹಾಗೂ 250 ಕೋಟಿಯವರೆಗೂ ಟರ್ನೋವರ್ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ನಾವು ಮೀಡಿಯಂ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಇದು ಹೊಸ ಡೆಫಿನೇಷನ್, ಬಹಳ ಮುಖ್ಯಕರವಾಗಿರುತ್ತದೆ ಎಕ್ಸಾಮಿನೇಷನ್ಗೆ ಸಂಬಂಧಿಸಿದಂತೆ. ಇದನ್ನು ಒಂದು ಟೇಬಲ್ ಮಾಡಿ ಹೀಗೆ ನೆನ್ಪಿಟ್ಕೊಳ್ಳಿ. ಹಳೆ ಡೆಫಿನೇಷನ್ ಏನಿತ್ತು ಅನ್ನುವಂಥದ್ದು ಸಹ ತಮಗೆಲ್ಲ ಹೋಮ್ವರ್ಕ್ ಆಗಿರುತ್ತದೆ. ದಯವಿಟ್ಟು ತಾವು ಈ ಹೋಮ್ವರ್ಕನ್ನು ಮುಗಿಸಿ ಕಮೆಂಟ್ ಸೆಕ್ಷನಲ್ಲಿ ಹಿಂಗೆ ಸಂಕ್ಷಿಪ್ತವಾಗಿ ಬರಿಬೇಕು ಅಂತ ಹೇಳಿ ಕೇಳಿಕೊಳ್ಳುತ್ತಾ ಮುಂದಿನ ಕ್ಷೇತ್ರವನ್ನು ನೋಡೋಣ. ಮುಂದಿನ ಕ್ಷೇತ್ರದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಷಯ ಟೆಕ್ಸ್ಟೈಲ್ಗೆ ಸಂಬಂಧಿತವಾಗಿರುವಂಥದ್ದು. ಈ ದೇಶದಲ್ಲಿ ಟೆಕ್ಸ್ಟೈಲ್ ಕ್ಷೇತ್ರವು 2ನೇ ಅತಿ ದೊಡ್ಡ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಡ್ತಾ ಇರುವಂತಹ ಕ್ಷೇತ್ರವಾಗಿರುತ್ತದೆ. ಹಾಗಾದರೆ ಮೊದಲನೇ ಕ್ಷೇತ್ರ ಯಾವುದು? ಕೃಷಿ. ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಇವತ್ತು ದೇಶದಲ್ಲಿ 2ನೇ ಅತಿ ದೊಡ್ಡ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸ್ತಾ ಇರುವಂತಹ ಕ್ಷೇತ್ರ ಟೆಕ್ಸ್ಟೈಲ್ ಕ್ಷೇತ್ರವಾಗಿರುತ್ತದೆ. ಈ ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಭಾರತ ಸರ್ಕಾರವು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮನ್ನು ತಂದಿದೆ. ಮ್ಯಾನ್ ಮೇಡ್ ಫೈಬರ್ ಸೆಗ್ಮೆಂಟಲ್ಲಿ ಹಾಗೂ ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ ಕ್ಷೇತ್ರದಲ್ಲಿ. ಈ ಒಂದು ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 2021ರಲ್ಲಿ ಜಾರಿಗೆ ತಂದಿರುವಂಥದ್ದು ಮುಖ್ಯವಾಗಿ ಭಾರತದ ಟೆಕ್ಸ್ಟೈಲ್ ಕ್ಷೇತ್ರದ ಬೆಳವಣಿಗೆ ಕೆಪಬಿಲಿಟೀಸನ್ನು ಹೆಚ್ಚಿಸುವಂಥದ್ದು ಹಾಗೂ ರಫ್ತಿಗೆ ಸಂಬಂಧಿಸಿದಂತೆ ಭಾರತದ ಟೆಕ್ಸ್ಟೈಲ್ ಕ್ವಾಲಿಟಿಯಲ್ಲೂ ಬೆಳಬೇಕು ಅನ್ನುವಂಥದ್ದು ಮೂಲ ಉದ್ದೇಶವಾಗಿರುತ್ತದೆ. ಇದಲ್ಲದೆ ಅಕ್ಟೋಬರ್ 2021ರಲ್ಲಿ ಭಾರತ ಸರ್ಕಾರವು 7 ಮೆಗಾ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ರೀಜನ್ಸ್ ಆ್ಯಂಡ್ ಅಪೇರಲ್ಸ್ ಮಾರ್ಕ್ ಅಂದರೆ 7 ಮಿತ್ರ ಕಾರ್ಯಕ್ರಮವನ್ನು ಜಾರಿಗೆ ತಂದಿತ್ತು. ಮಿತ್ರ ಅಂತಂದ್ರೇನು? ಮೆಗಾ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ರೀಜನ್ ಆ್ಯಂಡ್ ಅಪೇರಲ್ಸ್ ಅನ್ನುವಂಥದ್ದು ನೆನ್ಪಿಟ್ಕೊಳ್ಳಿ. ಮುಂದಿನ ಒಂದು ಕ್ಷೇತ್ರ ಎಲೆಕ್ಟ್ರಾನಿಕ್ ಕ್ಷೇತ್ರಕ್ಕೆ ಸಂಬಂಧಿಸಿದಂಥದ್ದು. ಭಾರತದಲ್ಲಿ ಎಲೆಕ್ಟ್ರಾನಿಕ್ ಕ್ಷೇತ್ರವು ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತದೆ.
ಅದಕ್ಕೂ ಸಂಬಂಧಿಸಿದಂತೆ ಭಾರತ ಸರ್ಕಾರವು 2019ರಲ್ಲಿ ನ್ಯಾಷನಲ್ ಪಾಲಿಸಿ ಆನ್ ಎಲೆಕ್ಟ್ರಾನಿಕ್ಸ್ ಅನ್ನುವಂಥದ್ದು ಜಾರಿಗೆ ತಂದಿತ್ತು. ಈ ಒಂದು ಕಾರ್ಯಕ್ರಮವು ಮುಖ್ಯವಾಗಿ ಭಾರತವನ್ನು ಪ್ರಪಂಚ ಮಟ್ಟದಲ್ಲಿ ಒಂದು ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಹೊರತರುವಂಥದ್ದು ಮೂಲ ಉದ್ದೇಶವಾಗಿತ್ತು. ನ್ಯಾಷನಲ್ ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್. ಎರಡನೇ ಹಂತದಲ್ಲಿ ಭಾರತ ಸರ್ಕಾರವು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮನ್ನು ಲಾರ್ಜ್ ಸ್ಕೇಲ್ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ಗಳಿಗೆ ತಂದಿರುವಂಥದ್ದು. ಹಾಗೂ ಈ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ಗಳನ್ನು IT ಹಾರ್ಡ್ವೇರ್ಗೂ ಸಹ ಅನುಕೂಲತೆ ಮಾಡುವಂತಹ ನಿಟ್ಟಿನಲ್ಲಿ ಭಾರತ ಸರ್ಕಾರ ತಂದಿದೆ. ಲಾರ್ಜ್ ಸ್ಕೇಲ್ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಹಾಗೂ IT ಹಾರ್ಡ್ವೇರ್ಗೆ PLI ಸ್ಕೀಮನ್ನು ತಂದಿರುವಂಥದ್ದು. ಇದಲ್ಲದೆ ಭಾರತ ಸರ್ಕಾರವು ಈ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಮತ್ತು ಸೆಮಿಕಂಡಕ್ಟರ್ಸ್ಗೆ ಸಂಬಂಧಿಸಿದಂತೆ ಸ್ಪೆಕ್ಸ್ ಕಾರ್ಯಕ್ರಮವನ್ನು ಜಾರಿಗೆ ತಂದಿತ್ತು. ಸ್ಪೆಕ್ಸ್ ಅಂದರೆ ಸ್ಕೀಮ್ ಫಾರ್ ಪ್ರಮೋಷನ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಆ್ಯಂಡ್ ಸೆಮಿಕಂಡಕ್ಟರ್ಸ್ ಅಂತ ಹೇಳಿ. ಇದಲ್ಲದೆ ಭಾರತ ಸರ್ಕಾರವು ಪರಕ್ ಅನ್ನುವಂತಹ ಒಂದು ಪೋರ್ಟಲನ್ನು ಜಾರಿಗೆ ತಂದಿದೆ. ಹಿಂದೆ ಒಂದು ಪೋರ್ಟಲ್ ಬಗ್ಗೆ ನಾನು ಮಾತಾಡಿದೆ, ಯಾವುದದು ಚಾಂಪಿಯನ್ಸ್ ಪೋರ್ಟಲ್. ಅದು MSME ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಒಂದು ಪೋರ್ಟಲ್ ಆಗಿತ್ತು. ಇದು ಪರಕ್ ಪೋರ್ಟಲ್ ಅನ್ನುವಂಥದ್ದು ಎಲೆಕ್ಟ್ರಾನಿಕ್ ಇಂಡಸ್ಟ್ರಿಗೆ ಸಂಬಂಧಿಸಿದಂತಹ ಒಂದು ಪೋರ್ಟಲ್ ಆಗಿರ್ತದೆ. ಇದರ ಅಡಿಯಲ್ಲಿ ದೇಶದಲ್ಲಿ ಇರುವಂತಹ ಎಲ್ಲ ಲ್ಯಾಬ್ಸ್ಗಳನ್ನು ಜಿಯೋ ಟ್ಯಾಗ್ ಮಾಡುವಂಥದ್ದು ಇದರ ಮೂಲ ಉದ್ದೇಶವಾಗಿದೆ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಮುಂದಿನ ಹಂತದಲ್ಲಿ ಫಾರ್ಮಾಸ್ಯೂಟಿಕಲ್ ಕಂಪನಿಗಳು ಹೇಗೆ ತಮ್ಮ ಕೆಲಸವನ್ನು ಮುಂಸಾಕ್ತಾ ಇದ್ದಾವೆ. ಭಾರತವು ಪ್ರಪಂಚದಲ್ಲಿ ಏನು ಪ್ರೊಡಕ್ಷನ್ ಮಾಡ್ತಿದೆಯೋ ಅದರ ಪೈಕಿ 3ನೇ ಸ್ಥಾನವನ್ನು ಪಡ್ಕೊಂಡಿದೆ. ಅಂದರೆ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಫಾರ್ಮಾಸ್ಯೂಟಿಕಲ್ ಕಂಪನಿಯು ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಆ್ಯಂಡ್ ದೇಶವು ಅತಿದೊಡ್ಡ ಜೆನರಿಕ್ ಮೆಡಿಸಿನ್ಸ್ಗಳ ಸಪ್ಲೈಯರ್ ಆಗಿರುತ್ತದೆ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಪ್ರಪಂಚದಲ್ಲಿ ಆಗ್ತಾ ಇರುವಂತಹ ಸಪ್ಲೈಯಲ್ಲಿ 20% ಶೇರನ್ನು ಭಾರತ ಜೆನರಿಕ್ ಮೆಡಿಸಿನ್ಸ್ಗೆ ಸಂಬಂಧಿಸಿದಂತೆ ಪಡ್ಕೊಂಡಿದೆ ಅನ್ನುವಂಥದ್ದು ಹೆಗ್ಗಳಿಕೆಯ ಒಂದು ವಿಷಯವಾಗಿರುತ್ತದೆ. FDI ಕ್ಷೇತ್ರದಲ್ಲಿ ಅಂದರೆ ಈ ಫಾರ್ಮಾಸ್ಯೂಟಿಕಲ್ ಕ್ಷೇತ್ರದಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಸಹ 2020-21ರಲ್ಲಿ ಸಡನ್ನಾಗಿ ಏರಿಕೆಯನ್ನು ಕಂಡಿದ್ವಿ. ಸುಮಾರು 200% ಹೆಚ್ಚಳವನ್ನು ಕಂಡಿದ್ವಿ ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದರೆ. ಆ ಒಂದು ಕಾರಣಕ್ಕೆ ಭಾರತದ ಫಾರ್ಮಾಸ್ಯೂಟಿಕಲ್ ಸೆಕ್ಟರ್ ಬಹುದೊಡ್ಡ ಮಟ್ಟದಲ್ಲಿ ಬೆಳೆಯಲು ಕಾರಣವಾಯಿತು ಹಾಗೂ ಉಪಯುಕ್ತವಾಯಿತು ಅನ್ನುವಂಥದ್ದನ್ನು ಸಹ ಹೇಳಲಾಗಿರುವಂಥದ್ದು. ಈ ಒಂದು ಕ್ಷೇತ್ರಕ್ಕೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವನ್ನು ಕೊಡಲಾಗಿದೆ ಭಾರತ ಸರ್ಕಾರದಿಂದ. ಬಲ್ಕ್ ಡ್ರಗ್ಸಿಗೆ ಸಂಬಂಧಿಸಿದಂತೆ ಮುಖ್ಯವಾಗಿ ಈ ಕ್ಷೇತ್ರವನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಹಾಗೂ ಒಂದಿಷ್ಟು ಕೆಟಗರಿಗಳಲ್ಲಿ PLI ಸ್ಕೀಮನ್ನು ಫಾರ್ಮಾಸ್ಯೂಟಿಕಲ್ಸ್ಗೆ ಕೊಟ್ಟಿರುವಂಥದ್ದು. ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಮೆಡಿಕಲ್ ಡಿವೈಸಸ್ಗೆ ಸಂಬಂಧಿಸಿದಂತೆ PLI ಸ್ಕೀಮನ್ನು ಭಾರತ ಸರ್ಕಾರ ಬಲ್ಕ್ ಡ್ರಗ್, ಮೆಡಿಕಲ್ ಡಿವೈಸಸ್ ಹಾಗೂ ಫಾರ್ಮಾಸ್ಯೂಟಿಕಲ್ಸಲ್ಲಿ ತಂದಿದೆ ಅನ್ನುವಂಥದ್ದು ಮುಖ್ಯವಾಗಿ ಫಾರ್ಮಾಸ್ಯೂಟಿಕಲ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ತಿಳ್ಕೋಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಉದ್ಯಮಕ್ಕೆ ಸಂಬಂಧಿಸಿದಂತಹ ಚರ್ಚೆಯನ್ನು ಮೊದಲನೇ ಹಂತದಲ್ಲಿ ಮಾಡಿದ್ವಿ. ಎರಡನೇ ಹಂತದಲ್ಲಿ ಮೂಲ ಸೌಕರ್ಯಗಳು, ಇನ್ಫ್ರಾಸ್ಟ್ರಕ್ಚರಿಗೆ ಸಂಬಂಧಿಸಿದಂತಹ ಚರ್ಚೆ ಎರಡನೇ ಹಂತದಲ್ಲಿ ನಾವು ಮಾಡಲಿದ್ದೇವೆ. ದೇಶದಲ್ಲಿ ಮೂಲ ಸೌಕರ್ಯಗಳಿಗೆ ಸಂಬಂಧಿಸಿದಂತೆ ಏನೇನೆಲ್ಲ ಕೆಲಸಗಳನ್ನು ಮಾಡಲಾಗಿದೆ. ಮೊದಲನೇ ಹಂತದಲ್ಲಿ ತಾವೆಲ್ಲ ಸುದ್ದಿ ವಿಶ್ಲೇಷಣೆ ಕನ್ನಡದಲ್ಲಿ ಏನು ನಮ್ಮ ಲಯಕ್ಸ್ ಬೆಂಗಳೂರು ಪ್ರಸ್ತುತಪಡಿಸ್ತದೆಯೋ ಅದನ್ನೇನಾದರೂ ತಾವು ಸರಿಯಾಗಿ ಫಾಲೋ ಮಾಡಿದಂತಹ ಸಂದರ್ಭದಲ್ಲಿ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ನ ಬಗ್ಗೆ ತಾವು ಕೇಳೇ ಇರ್ತೀರ. ಈ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ನ ಕಾರ್ಯಕ್ರಮದ ಅಡಿಯಲ್ಲಿ 2020 ಮತ್ತು 2025 ನಡುವೆ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರನ್ನು ಭಾರತದಲ್ಲಿ ತರುವಂಥದ್ದು ಮೂಲ ಉದ್ದೇಶವಾಗಿದೆ. ಆ ಒಂದು ನಿಟ್ಟಿನಲ್ಲಿ ಇದುವರೆಗೂ ಸುಮಾರು 111 ಲಕ್ಷ ಕೋಟಿ ರೂಪಾಯಿಗಳ ಇನ್ವೆಸ್ಟ್ಮೆಂಟನ್ನು ಮಾಡಲು ಭಾರತ ಸರ್ಕಾರ ಮುಂದಾಗಿದೆ ಅನ್ನುವಂಥದ್ದು. ಈ ಒಂದು ಸಂದರ್ಭದಲ್ಲಿ 2025 ಒಳಗೆ ನಾವು ಹೆಚ್ಚಿನ ಬೆಳವಣಿಗೆಯನ್ನು ಎನರ್ಜಿ ಕ್ಷೇತ್ರದಲ್ಲಿ ಸುಮಾರು 24%, ರೋಡ್ ಕ್ಷೇತ್ರದಲ್ಲಿ ಸುಮಾರು 19%, ಅರ್ಬನ್ ಡೆವಲಪ್ಮೆಂಟ್ ಕ್ಷೇತ್ರದಲ್ಲಿ ಸುಮಾರು 16%, ರೈಲ್ವೇಸ್ನಲ್ಲಿ ಸುಮಾರು 13% ಹೂಡಿಕೆಯನ್ನು ನಾವು ಕಾಣುವಂಥದ್ದು ಈ ಇನ್ಫ್ರಾಸ್ಟ್ರಕ್ಚರಿಗೆ ಸಂಬಂಧಿಸಿದಂತೆ ನಿಗದಿ ಮಾಡಲಾಗಿದೆ ಅನ್ನುವಂಥದ್ದನ್ನು ತಿಳ್ಕೊಬೇಕಾಗಿರುವಂಥದ್ದು. ಇದಲ್ಲದೆ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ NIP ಹಾಗೂ NIM ಬಹಳ ಮುಖ್ಯಕರವಾಗಿರುವಂಥದ್ದು. ಈ ವರ್ಷದ ಎಕ್ಸಾಮಿನೇಷನಲ್ಲಿ ನಾವು ಕಾಣಲು ಸಾಧ್ಯವಿರುವಂತಹ ಕ್ವೆಶನ್ಸ್ಗಳು ಇವು. ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಮುಖ್ಯವಾಗಿ ದೇಶದಲ್ಲಿ ಮೂಲ ಸೌಕರ್ಯಗಳನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ 2020-25 ನಡುವೆ 111 ಲಕ್ಷ ಕೋಟಿ ರೂಪಾಯಿಗಳ ಹೂಡಿಕೆಯನ್ನು ಭಾರತ ಸರ್ಕಾರ ಮಾಡಲು ಪ್ರಯತ್ನಿಸ್ತಿರುವಂಥದ್ದು. ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಅಂತಂದರೆ ಈ ಒಂದು ಮೂಲ ಸೌಕರ್ಯಗಳನ್ನು ತರಬೇಕು ಅಥವಾ ಮಾಡಬೇಕು ಅಂತಂದರೆ ಹಣದ ಅವಶ್ಯಕತೆ ಇರುತ್ತದೆ. ಆ ಒಂದು ನಿಟ್ಟಿನಲ್ಲಿ ನೀತಿ ಆಯೋಗ ಈ ನ್ಯಾಷನಲ್ ಮಾನಿಟೈಸೇಷನ್ ಕಾರ್ಯಕ್ರಮವನ್ನು ಮುಂದಿಕ್ಕಿರುವಂಥದ್ದು. ಇದರ ಅಡಿಯಲ್ಲಿ ಮುಂದಿನ ದಿನಗಳಲ್ಲಿ ಅಂದರೆ ಮುಂದಿನ 4 ವರ್ಷದಲ್ಲಿ ಸುಮಾರು 6 ಲಕ್ಷ ಕೋಟಿ ರೂಪಾಯಿಗಳ ಹಣವನ್ನು
ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಗಳಲ್ಲಿ ಯಾವ ಒಂದಿಷ್ಟು ನಾನ್ ಸ್ಟ್ರಾಟಜಿಕ್ ಆಗಿರ್ತಾವೋ ಅವುಗಳನ್ನು ಲೀಸ್ ಅಥವಾ ಲೈಸೆನ್ಸ್ನ ಮೂಲಕ ಪ್ರೈವೇಟ್ ಪ್ಲೇಯರ್ಸಿಗೆ ಕೊಟ್ಟು ಅದರಿಂದ ಹಣವನ್ನು ಪಡೆದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟನ್ನು ಮಾಡುವಂತಹ ಮಹತ್ತರವಾದಂತಹ ಟಾರ್ಗೆಟನ್ನು ಈ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಕಾರ್ಯಕ್ರಮದ ಅಡಿಯಲ್ಲಿ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದು ಸಹ ಇಲ್ಲಿ ನೆನಪಿಟ್ಕೋಬೇಕು. ಹಾಗಾದರೆ ದೇಶದಲ್ಲಿ ರೋಡ್ಗೆ ಸಂಬಂಧಿಸಿದಂತೆ ಏನು ಮೂಲಸೌಕರ್ಯಗಳನ್ನು ಕಾಣ್ತಾ ಇದ್ದೀವಿ? ರೋಡಿನ ಸಂಬಂಧಿತ ಚರ್ಚೆಯನ್ನು ಮಾಡಿದಾಗ ನಾವು ದೇಶದಲ್ಲಿ ನ್ಯಾಷನಲ್ ಹೈವೇಸ್ಗಳನ್ನು ಕಾಣ್ತೀವಿ, ಸ್ಟೇಟ್ ಹೈವೇಸ್ಗಳನ್ನು ಕಾಣ್ತೀವಿ, ಡಿಸ್ಟ್ರಿಕ್ಟ್ ರೋಡ್ಸ್ಗಳನ್ನು ಕಾಣ್ತೀವಿ, ರೂರಲ್ ರೋಡ್ಸ್ಗಳಿದ್ದಾವೆ, ಅರ್ಬನ್ ರೋಡ್ಸ್ಗಳಿದ್ದಾವೆ, ಪ್ರಾಜೆಕ್ಟ್ ರೋಡ್ಸ್ಗಳಿದ್ದಾವೆ. ಇವೆಲ್ಲವೂ ಒಟ್ಟು 63.71 ಲಕ್ಷ ಕಿಲೋಮೀಟರ್ಗಳವರೆಗೂ ಇರುವಂಥದ್ದು. ಹಾಗಾದರೆ ದೇಶದಲ್ಲಿ ಇರುವಂತಹ ರೋಡಿನ ವ್ಯವಸ್ಥೆ ಏನಿದೆಯೋ ಅದು US ನಂತರದಲ್ಲಿ 2ನೇ ಸ್ಥಾನವನ್ನು ಪಡ್ಕೊಂಡಿದೆ. ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಒಟ್ಟು ರೋಡು 66.45 ಲಕ್ಷ ಕಿಲೋಮೀಟರ್ಗಳಾಗಿದ್ದರೆ ಭಾರತದಲ್ಲಿ 63.71 ಲಕ್ಷ ಕಿಲೋಮೀಟರ್ಗಳದ್ದು ರೋಡ್ ನೆಟ್ವರ್ಕ್ ಇದೆ ಅನ್ನುವಂಥದ್ದು. ಹಾಗೂ ಇಂದಿನ ದಿನಗಳಲ್ಲಿ ಪ್ರತಿದಿನ ಏನು ರೋಡ್ ಕನ್ಸ್ಟ್ರಕ್ಷನ್ ಮಾಡಲಾಗ್ತಿದೆಯೋ ಅದು 36.5 ಕಿಲೋಮೀಟರ್ಗಳಾಗಿರುತ್ತದೆ. ಅಂದರೆ 2019-20ರಲ್ಲಿ ಬರೀ 28 ಕಿಲೋಮೀಟರ್ ಒಂದು ದಿನಕ್ಕೆ ಕಟ್ತಾ ಇದ್ದಂತಹ ಸಂದರ್ಭದಲ್ಲಿ 2021ರಲ್ಲಿ 36.5 ಕಿಲೋಮೀಟರ್ಗಳ ರೋಡನ್ನು ಕಟ್ತಾ ಇರುವಂಥದ್ದು ಸಹ ಈ ಒಂದು ರೋಡ್ ಕ್ಷೇತ್ರದಲ್ಲಿ ಕಾಣ್ತಾ ಇರುವಂತಹ ಬೆಳವಣಿಗೆ ಆಗಿರುತ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೆ ರೈಲ್ವೆ ಕ್ಷೇತ್ರದಲ್ಲಿ ಸಂಬಂಧಿಸಿದಂತೆ ಮಾತಾಡಿದಾಗ ದೇಶದಲ್ಲಿ ಒಟ್ಟು 68,102 ಕಿಲೋಮೀಟರ್ಗಳ ರೂಟನ್ನು ರೈಲ್ವೆಯಲ್ಲಿ ನಾವು ಕಾಣ್ತಾ ಇರುವಂಥದ್ದು. ದೇಶದಲ್ಲೇ ಅಥವಾ ಪ್ರಪಂಚದಲ್ಲೇ 3ನೇ ಅತಿ ದೊಡ್ಡ ನೆಟ್ವರ್ಕ್ ಇದು ರೈಲ್ವೆದಾಗಿರುತ್ತದೆ ಅನ್ನುವಂಥದ್ದು. ಹಾಗೆ ಕವಚ್ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಭಾರತ ಸರ್ಕಾರ ತಂದಿರುವಂಥದ್ದು. ಇದರ ಅಡಿಯಲ್ಲಿ ಭಾರತದಲ್ಲೇ ಒಂದು ತಂತ್ರಜ್ಞಾನವನ್ನು ಬೆಳವಣಿಗೆ ಮಾಡುವಂಥದ್ದು ಈ ಟ್ರೈನ್ಸ್ಗಳಿಗೆ ಸಂಬಂಧಿಸಿದಂತೆ ಆಗುವಂತಹ ನಿಟ್ಟಿನಲ್ಲಿ ವಂದೇ ಭಾರತ್ ಕಾರ್ಯಕ್ರಮವನ್ನು ಭಾರತ ಸರ್ಕಾರ ಈ ಒಂದು ಟ್ರೈನ್ಸ್ನ ಎಕ್ಸ್ಪೀರಿಯನ್ಸನ್ನು ಹೆಚ್ಚಿಸುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಈ ಒಂದು ಇಂಡಿಯನ್ ರೈಲ್ವೇಸ್ 2023 ಡಿಸೆಂಬರ್ ತಿಂಗಳಷ್ಟೊತ್ತಿಗೆ ಪೂರ್ಣವಾಗಿ ಎಲೆಕ್ಟ್ರಿಫಿಕೇಷನನ್ನು ಸಾಧಿಸುವಲ್ಲಿ ಸಮರ್ಪಕವಾಗಿ ತಯಾರಿಯನ್ನು ನಡೆಸ್ತಾ ಇರುವಂಥದ್ದು ಸಹ ಇಲ್ಲಿ ತಿಳ್ಕೊಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ನ್ಯಾಷನಲ್ ರೈಲ್ವೆ ಪ್ಲ್ಯಾನ್ನ ಬಗ್ಗೆ ತಿಳ್ಕೊಳ್ಳೋಣ. ಈ ನ್ಯಾಷನಲ್ ರೈಲ್ವೆ ಪ್ಲ್ಯಾನನ್ನು ಮುಖ್ಯವಾಗಿ 2030ರಿಂದ 2050ರವರೆಗೂ ಆಗುವಂತಹ ಡಿಮಾಂಡ್ನ ಬೆಳವಣಿಗೆ ಏನಿದೆ ಅದನ್ನು ಪೂರಕವಾಗಿ ನಿಭಾಯಿಸುವಂತಹ ನಿಟ್ಟಿನಲ್ಲಿ ರೈಲ್ವೆ ನೆಟ್ವರ್ಕ್ ಬೆಳೆಯುವ ಅವಶ್ಯಕತೆ ಇದೆ ಅನ್ನುವಂಥದ್ದು ಈ ನ್ಯಾಷನಲ್ ರೈಲ್ವೆ ಪ್ಲ್ಯಾನ್ನ ಮೂಲ ಉದ್ದೇಶವಾಗಿರುತ್ತದೆ. ಉದಾಹರಣೆಗೆ ಇವತ್ತು ಏನು ರೈಲ್ವೆಗಳಲ್ಲಿ ಸಾಗಾಣಿಕೆ ಮಾಡ್ತಾ ಇರುವಂತಹ ವಸ್ತುಗಳಿದಾವೋ ಅವು 40ರಿಂದ 45% ಹೆಚ್ಚಳವಾಗುವಂತಹ ಸಾಧ್ಯತೆಗಳಿದ್ದಾವೆ ಈ ಒಂದು ಸಮಯದಲ್ಲಿ ಅನ್ನುವಂಥದ್ದು. ಇವತ್ತು ಸುಮಾರು 26ರಿಂದ 27% ಸಾಗಾಣಿಕೆಯನ್ನು ಮಾಡಲಾಗ್ತಿದೆಯೋ ಅದು 40ರಿಂದ 45% ಹೆಚ್ಚಳವಾದಂತಹ ಸಂದರ್ಭದಲ್ಲಿ ಆ ಹೆಚ್ಚಳವನ್ನು ಸಮರ್ಪಕವಾಗಿ ಪೂರೈಸಬೇಕು ಅಂತಂದರೆ ನಾವು ತಯಾರಿಯನ್ನು ಈಗಲೇ ಮಾಡಬೇಕು ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ನ್ಯಾಷನಲ್ ರೈಲ್ವೆ ಪ್ಲ್ಯಾನನ್ನು ಮುಖ್ಯವಾಗಿ ಇದನ್ನು ತಂದಿರುವಂಥದ್ದು. ಉದಾಹರಣೆಗೆ ಸಂಖ್ಯೆಗಳ ಸಂದರ್ಭದಲ್ಲಿ ಮಾತಾಡಿದಾಗ 4,700 ಮೆಟ್ರಿಕ್ ಟನ್ಗಳ ಫ್ರೈಟ್ ಅಥವಾ ಗೂಡ್ಸ್ಗಳನ್ನು ಇವತ್ತು ಏನು ಸಾಗಿಸಲಾಗ್ತಿದೆಯೋ ಅದು 2030ರಷ್ಟೊತ್ತಿಗೆ 8,200 ಮೆಟ್ರಿಕ್ ಟನ್ಸ್ಗೆ ಏರಿಕೆ ಆಗುತ್ತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಡೆವಲಪ್ಮೆಂಟ್ ಅನ್ನುವಂಥದ್ದು ಅತ್ಯಮೂಲ್ಯವಾಗಿರುತ್ತದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ರೈಲ್ವೆ ಕ್ಷೇತ್ರದ ನಂತರ ಸಿವಿಲ್ ಏವಿಯೇಷನ್ ಬಹುಮುಖ್ಯಕರವಾಗಿರುವಂತಹ ಕ್ಷೇತ್ರವಾಗಿರುತ್ತದೆ ಭಾರತದಲ್ಲಿ. ಈ ಒಂದು ಕಾರ್ಯಕ್ರಮವು ಉಡಾನ್ ಕಾರ್ಯಕ್ರಮ ಏನು 2016ರಲ್ಲಿ ಜಾರಿಗೆ ತರಲಾಗಿತ್ತು. ಆ ಒಂದು ಕಾರಣಕ್ಕೆ ಇವತ್ತು ಏನು ಪ್ಲೇನ್ಗಳ ಬಳಕೆ ಹಾಗೂ ಪ್ಯಾಸೆಂಜರ್ಸ್ ಟ್ರಾಫಿಕ್ ಏನಿದೆ ಅದು ಬಹಳ ಜಾಸ್ತಿ ಆಗಿದೆ ಅನ್ನುವಂಥದ್ದು. 2013-14ರಲ್ಲಿ 61 ಮಿಲಿಯನ್ ಜನ ಈ ಒಂದು ಪ್ಲೇನ್ಸ್ಗಳನ್ನು ಬಳಸ್ತಾ ಇದ್ದಂತಹ ಸಂದರ್ಭದಲ್ಲಿ ಈಗ 137 ಮಿಲಿಯನ್ ಜನ 2019-20ರಲ್ಲಿ ಬಳಕೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಸಹ ಇಲ್ಲಿ ಕೊಡ್ತಾ ಇರುವಂಥದ್ದು. ಉಡಾನ್ ಕಾರ್ಯಕ್ರಮವು ಬಹುಮುಖ್ಯವಾಗಿ ಜನರ ಜೀವನದಲ್ಲಿ ಏವಿಯೇಷನ್ ಕ್ಷೇತ್ರವನ್ನು ಆರ್ಥಿಕ ವ್ಯವಸ್ಥೆಯಲ್ಲಿ ಬೆಳೆಸಲು ಮೂಲವಾಗಿದೆ ಅನ್ನುವಂಥದ್ದು. ಇದಲ್ಲದೆ 2021ರಲ್ಲಿ ಡ್ರೋನ್ ರೂಲ್ಸ್ಗಳನ್ನು ಸಹ ಭಾರತ ಸರ್ಕಾರ ತಂದಿರುವಂಥದ್ದು. ಡ್ರೋನ್ಸ್ನ ಬೆಳವಣಿಗೆಗೆ ಅನುಕೂಲ ಮಾಡಿಕೊಡಲು ಇಲ್ಲಿ ಪ್ರಯತ್ನಗಳನ್ನು ನಡೆಸಲಾಗ್ತಿದೆ ಅನ್ನುವಂಥದ್ದು. ಮುಂದಿನ ಹಂತದಲ್ಲಿ ಮಾಡ್ತಾ ಇರುವಂತಹ ಚರ್ಚೆ ಪೋರ್ಟಿಗೆ ಸಂಬಂಧಿಸಿದಂತಹ ಚರ್ಚೆ ಆಗಿರುತ್ತದೆ. ಇವತ್ತು ದೇಶದಲ್ಲಿ ಇರುವಂತಹ 13 ಮೇಜರ್ ಪೋರ್ಟ್ಸ್ಗಳು ಏನಿದ್ದಾವೆ ಇವುಗಳ ಕೆಪಾಸಿಟಿ 79% ಹೆಚ್ಚಳವಾಗಿದೆ 2014ರಿಂದ 2021ರ ನಡುವೆ. ಕೆಪಾಸಿಟಿ ಹೆಚ್ಚಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅದು ಆರ್ಥಿಕ ವ್ಯವಸ್ಥೆಗೆ ಕೊಡುಗೆಯೂ ಸಹ ಹೆಚ್ಚಾಗುತ್ತದೆ ಅನ್ನುವಂಥದ್ದು.
ಭಾರತ ಸರ್ಕಾರವು ಸಾಗರ್ ಮಾಲಾ ಅನ್ನುವಂತಹ ಕಾರ್ಯಕ್ರಮವನ್ನು ಜಾರಿಗೆ ತಂದಿತ್ತು. ಈ ಒಂದು ಕಾರ್ಯಕ್ರಮವು ಮುಖ್ಯವಾಗಿ ಆರ್ಥಿಕ ಬೆಳವಣಿಗೆಯನ್ನು ವೇಗವಾಗಿ ಮುನ್ಸಾಗಿಸುವಂಥದ್ದು. ದೇಶದಲ್ಲಿ ಸುಮಾರು 7,500 ಕಿಲೋಮೀಟರ್ಗಳ ಕೋಸ್ಟ್ ಲೈನ್ ಇರುವಂತಹ, ಅಂದರೆ ಸಮುದ್ರ ತಟ ಇದ್ದಂತಹ ಸಂದರ್ಭದಲ್ಲಿ, ಹಾಗೂ 14,500 ಕಿಲೋಮೀಟರ್ಗಳ ನ್ಯಾವಿಗಬಲ್ ಅಂದರೆ ಹಡಗು ಸಾಗಿಸುವಂತಹ ವಾಟರ್ ವೇಸ್ಗಳು ಇದ್ದಂತಹ ಸಂದರ್ಭದಲ್ಲಿ ಇವುಗಳನ್ನು ಬಳಸಿ ಭಾರತದ ಆರ್ಥಿಕ ಬೆಳವಣಿಗೆಯನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ರಯತ್ನಿಸುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಇದಲ್ಲದೆ ಮ್ಯಾರಿಟೈಮ್ ಇಂಡಿಯಾ ವಿಷನ್ MIV 2030 ಭಾರತ ಸರ್ಕಾರ ತಂದಿರುವಂಥದ್ದು. ಇದರ ಅಡಿಯಲ್ಲಿ ಮುಖ್ಯವಾಗಿ ಇಂಡಿಯನ್ ಪೋರ್ಟ್ಸ್ಗಳನ್ನು ಡೆವಲಪ್ ಮಾಡಿ, ಆ ಒಂದು ಪೋರ್ಟ್ಸ್ಗಳು ಡೆವಲಪ್ ಆದಂತಹ ಸಂದರ್ಭದಲ್ಲಿ ಬೇರೆ ಅದರ ಮೇಲೆ ನಿರ್ಬಂಧ ಅಥವಾ ಅದರ ಮೇಲೆ ಡಿಪೆಂಡ್ ಆಗಿರುವಂತಹ ಇಂಡಸ್ಟ್ರೀಸ್ಗಳ ಕಾಸ್ಟು ಸಹ ಕಡಿಮೆ ಆಗುತ್ತದೆ ಅನ್ನುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಮ್ಯಾರಿಟೈಮ್ ಇಂಡಿಯಾ ವಿಷನ್ 2030. ಇದಲ್ಲದೆ ಪೋರ್ಟಿಗೆ ಸಂಬಂಧಿಸಿದಂತೆ ಚರ್ಚೆ ಮಾಡಬೇಕಾದ್ರೆ ಇನ್ಲ್ಯಾಂಡ್ ವಾಟರ್ ವೇಸ್ನ ಬಗ್ಗೆಯೂ ಸಹ ಚರ್ಚೆ ಮಾಡಲಾಯಿತು. ಅಂದರೆ ಏನೆಲ್ಲ ನದಿಗಳು ಭಾರತದಲ್ಲಿ ಹರಿತಾವೋ ಅವು ಪೆರಿನಿಯಲ್ ಮತ್ತು ಸೀಸನಲ್ ಆಗಿರ್ತವೆ. ಅಂದರೆ ವರ್ಷಪೂರ್ತಿ ಹರಿಯುವ ನದಿಗಳಿಗೆ ಪೆರಿನಿಯಲ್ ಅಂತೀವಿ, ಹಾಗೂ ಬೇಸಿಗೆ ಕಾಲದಲ್ಲಿ ಬತ್ತು ಹೋಗುವಂತಹ ನದಿಗಳು ಹಾಗೂ ಮಳೆಗಾಲದಲ್ಲಿ ಹರಿಯುವಂತಹ ನದಿಗಳನ್ನು ಸೀಸನಲ್ ಅಂತ ಕರಿತೀವಿ. ಸೊ ಆ ವರ್ಷಪೂರ್ತಿ ಹರಿಯುವಂತಹ ನದಿಗಳಲ್ಲಿ ಒಂದಿಷ್ಟು ಹಡಗುಗಳನ್ನು ಸಾಗಿಸಿ ನಾವು ಅದನ್ನು ಇನ್ಲ್ಯಾಂಡ್ ವಾಟರ್ ವೇಸ್ ಆಗಿ ಬಳಸುವಂತಹ ಸಾಧ್ಯತೆಗಳು ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಇನ್ಲ್ಯಾಂಡ್ ವೆಸಲ್ ಆ್ಯಕ್ಟನ್ನು ಭಾರತ ಸರ್ಕಾರ 2021 ಜಾರಿಗೆ ತಂದಿತ್ತು. ಈ ಒಂದು ಇಂಡಿಯನ್ ವೆಸಲ್ ಆ್ಯಕ್ಟನ್ನು 100 ವರ್ಷಗಳ ಹಳೆ ಕಾನೂನಾದಂತಹ ಇಂಡಿಯನ್ ವೆಸಲ್ ಆ್ಯಕ್ಟ್ 1917 ತೆಗೆದುಹಾಕಿ ಒಂದು ಭಾರತದ ಇನ್ಲ್ಯಾಂಡ್ ವಾಟರ್ ವೇಸಿಗೆ ಹೊಸ ಅಧ್ಯಾಯವನ್ನು ಬರೆಯುವಲ್ಲಿ ಸಫಲರಾಗಿದೆ ಅನ್ನುವಂಥದ್ದು. ಇದಲ್ಲದೆ ಜಲ್ ಮಾರ್ಗ್ ವಿಕಾಸ್ ಪ್ರಾಜೆಕ್ಟ್ ಮುಖ್ಯವಾಗಿ ವಾರಣಾಸಿಯಿಂದ ಹಲ್ದಿಯಾವರೆಗೂ ಇರುವಂತಹ ಈ ಒಂದು ಸ್ಟ್ರೆಚ್ಚನ್ನು ಬೆಳೆಸುವಂಥದ್ದು ಬಹುಮುಖ್ಯಕರವಾಗಿರುವಂಥದ್ದು. ಈ ವಾರಣಾಸಿಯಿಂದ ಹಲ್ದಿಯಾವರೆಗೂ ಇರುವಂತಹ ಸ್ಟ್ರೆಚ್ ಏನಿದೆ, ಇದನ್ನು ಯಾವ ಒಂದು ವಾಟರ್ ವೇಸಿಗೆ ಕಾಣ್ತೀವಿ, ನ್ಯಾಷನಲ್ ವಾಟರ್ ವೇಸ್ 1ನ, ನ್ಯಾಷನಲ್ ವಾಟರ್ ವೇಸ್ 2ನ, ನ್ಯಾಷನಲ್ ವಾಟರ್ ವೇಸ್ 3ನ, ತಮಗೆಲ್ಲ ಇನ್ನೊಂದು ಹೋಮ್ವರ್ಕ್ ಬಹುಮುಖ್ಯವಾಗಿ ದೇಶದಲ್ಲಿ ಇರುವಂತಹ ವಿವಿಧ ನ್ಯಾಷನಲ್ ವಾಟರ್ ವೇಸ್ಗಳು ಯಾವ್ಯಾವು ಅನ್ನುವಂಥದ್ದು ಆ್ಯಂಡ್ ಅದು ಎಲ್ಲಿಂದ ಎಲ್ಲಿಯವರೆಗೂ ಭಾರತ ಸರ್ಕಾರ ಡೆವಲಪ್ ಮಾಡಿದೆ ಅನ್ನುವಂಥದ್ದನ್ನು ದಯವಿಟ್ಟು ಹೋಮ್ವರ್ಕ್ ಆಗಿ ಪರಿಗಣನೆಗೆ ತಗೊಂಡು ತಾವು ಕಮೆಂಟ್ ಸೆಕ್ಷನಲ್ಲಿ ಇದನ್ನು ಹಾಕಬೇಕಾಗಿ ವಿನಂತಿ. ಮುಂದಿನ ಹಂತದಲ್ಲಿ PM ಗತಿಶಕ್ತಿ ಬಗ್ಗೆ ನಾನು ಮಾಡಿದಂತಹ ಬಜೆಟ್ನಲ್ಲೂ ಸಹ ಬಹುಮುಖ್ಯವಾಗಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ತಮಗೆಲ್ಲ ನೆನಪಿದೆ ಅಂತ ಅನ್ಕೋತೀನಿ. ಗೊತ್ತಿಲ್ಲ ಅಂತಂದರೆ ಇನ್ನೊಂದು ಸರಿ ನೆನ್ಪಿಟ್ಕೊಳ್ಳೋಣ. PM ಗತಿಶಕ್ತಿ ಮುಖ್ಯವಾಗಿ ಜನರು, ಗೂಡ್ಸ್ ಮತ್ತು ಸರ್ವಿಸಸ್ಗಳನ್ನು ಏನು ಇಂಟಿಗ್ರೇಟೆಡ್ ಆಗಿ ಪ್ಲ್ಯಾನ್ ಮಾಡುವಂತಹ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ತಂದಿರುವಂಥದ್ದು. ಅಂದರೆ ದೇಶದಲ್ಲಿ ಇರುವಂತಹ 16 ಮಿನಿಸ್ಟ್ರಿಗಳು ಮುಖ್ಯವಾಗಿ ಒಟ್ಟಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಗೂಡ್ಸ್ ಮತ್ತು ಸರ್ವಿಸಸ್ ಕ್ಷೇತ್ರಗಳಲ್ಲಿ ಇಂಟಿಗ್ರೇಟೆಡ್ ಆಗಿ ಕೆಲಸ ಮಾಡಲಿದ್ದಾವೆ ಅನ್ನುವಂಥದ್ದು. ಇದರಿಂದಾಗಿ ಡೂಪ್ಲಿಕೇಶನ್ ಕಡಿಮೆ ಆಗುತ್ತದೆ, ಎಫಿಷಿಯನ್ಸಿ ಹೆಚ್ಚಾಗುತ್ತದೆ, ಹಾಗೂ ಹಣವನ್ನು ಪ್ರೊಡಕ್ಟಿವ್ ಆಗಿ ಬಳಸಿದಂತಾಗುತ್ತದೆ ಅನ್ನುವಂಥದ್ದು PM ಗತಿಶಕ್ತಿಯ ಮೂಲ ಉದ್ದೇಶವಾಗಿರುತ್ತದೆ. ಈ ಒಂದು ಕಾರ್ಯಕ್ರಮವನ್ನು ಮೂಲ ಸೌಕರ್ಯಗಳಿಗಲ್ಲದೆ ಸಾಮಾಜಿಕ ಸೌಕರ್ಯಗಳಲ್ಲೂ ಸಹ, ಹಾಸ್ಪಿಟಲ್ಸ್, ಯೂನಿವರ್ಸಿಟೀಸಲ್ಲೂ ಸಹ ಇದನ್ನು ಅಳವಡಿಕೆ ಮಾಡುವಂಥದ್ದು ಭಾರತ ಸರ್ಕಾರದ ಆಲೋಚನೆ ಆಗಿರುತ್ತದೆ. ಮುಂದಿನ ಒಂದು ಕಾರ್ಯಕ್ರಮವು ಟೆಲಿಕಾಂ ಕ್ಷೇತ್ರಕ್ಕೆ ಸಂಬಂಧಿಸಿರುವಂಥದ್ದು. ಪ್ರಪಂಚದಲ್ಲಿ ಭಾರತವು 2ನೇ ಅತಿ ದೊಡ್ಡ ಟೆಲಿಕಾಂ ಮಾರ್ಕೆಟನ್ನು ಪಡ್ಕೊಂಡಿದೆ. ಇವತ್ತು ದೇಶದಲ್ಲಿ ಸುಮಾರು 933.02 ಮಿಲಿಯನ್ ಜನ ಟೆಲಿಫೋನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ 2014ರಲ್ಲಿ. 2021ರಲ್ಲಿ ಒಟ್ಟು 1200.88 ಮಿಲಿಯನ್ ಸಬ್ಸ್ಕ್ರೈಬರ್ಸ್ಗಳು ಇರುವಂಥದ್ದು. ಅಂದರೆ ದೇಶದಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಟೆಲಿಕಾಂ ಕ್ಷೇತ್ರವು ಬೆಳೆದಿದೆ ಹಾಗೂ ಬೆಳೀತಾ ಇದೆ ಅನ್ನುವಂಥದ್ದು. ಈ ಕ್ಷೇತ್ರದಲ್ಲಿ ನೋಡಿದಾಗ 45% ಸಬ್ಸ್ಕ್ರೈಬರ್ಸು ಗ್ರಾಮೀಣ ಪ್ರದೇಶದವರಾಗಿರ್ತಾರೆ, 55% ಜನ ಅರ್ಬನ್ ಪ್ರದೇಶದವರಾಗಿದ್ದಾರೆ ಅನ್ನುವಂಥದ್ದು ಸಹ ಬಹುಮುಖ್ಯವಾಗಿ ನೆನಪಿಟ್ಕೋಬೇಕು. ಇವತ್ತು ದೇಶದಲ್ಲಿ ಟೆಲಿಕಾಂ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಚರ್ಚೆಯನ್ನು ಮಾಡಿದಾಗ ಇಂಟರ್ನೆಟ್ ಬಹುಮುಖ್ಯಕರವಾಗಿರುವಂತಹ ಸಂಗತಿಯಾಗಿರುತ್ತದೆ. 2015ರಲ್ಲಿ ಬರೀ 302.33 ಮಿಲಿಯನ್ ಜನ ಬಳಸ್ತಾ ಇದ್ದಂತಹ ಇಂಟರ್ನೆಟ್ ಈಗ 2021 ಜೂನ್ನಲ್ಲಿ ನೋಡಿದಾಗ 833.71 ಮಿಲಿಯನ್ ಜನ ಬಳಸ್ತಾ ಇರುವಂಥದ್ದು ಇಲ್ಲಿ ತಿಳ್ಕೊಬೇಕಾಗಿರುವಂಥದ್ದು. ಮೊಬೈಲ್ ಟವರ್ಸ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಹಾಗೂ ಈ ಟೆಲಿಕಾಂ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾದಂತಹ ಕಾರ್ಯಕ್ರಮ ತಾವು ನೆನಪಿಟ್ಕೋಬೇಕಾಗಿರುವಂಥದ್ದು ಭಾರತ್ ನೆಟ್ ಮುಖ್ಯವಾಗಿ ದೇಶದಲ್ಲಿ ಇರುವಂತಹ ಎಲ್ಲ ಗ್ರಾಮ ಪಂಚಾಯಿತಿಗಳನ್ನು ಆಪ್ಟಿಕಲ್ ಫೈಬರ್ ಕೇಬಲ್ ಮೂಲಕ
ಕನೆಕ್ಟ್ ಮಾಡುವಂಥದ್ದು ಇದರ ಮೂಲ ಉದ್ದೇಶವಾಗಿತ್ತು. ಆ ಒಂದು ಕಾರ್ಯಕ್ರಮವನ್ನು ಈಗ ಗ್ರಾಮ ಪಂಚಾಯಿತಿಗಳ ಮುಂದೆ ಹೋಗಿಬಿಟ್ಟು ಎಲ್ಲ ಗ್ರಾಮಗಳನ್ನು ಇಲ್ಲಿ ಕವರ್ ಮಾಡುವಂಥದ್ದು ಸಹ ಈಗ ಭಾರತ ಸರ್ಕಾರದ ಮೂಲ ಉದ್ದೇಶವಾಗಿದೆ ಭಾರತ್ ನೆಟ್ ಕಾರ್ಯಕ್ರಮದ ಅಡಿಯಲ್ಲಿ. ಮುಂದಿನ ಹಂತದಲ್ಲಿ ಪೆಟ್ರೋಲಿಯಂ, ಕ್ರೂಡ್ ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸಿಗೆ ಸಂಬಂಧಿಸಿದಂತಹ ಅಥವಾ ಆ ಒಂದು ಉದ್ಯಮ ಕ್ಷೇತ್ರದಲ್ಲಿ ಹೇಗೆ ನಾವು ಬೆಳವಣಿಗೆಯನ್ನು ಕಾಣ್ತಾ ಇದ್ದೀವಿ ಅನ್ನುವಂಥದ್ದು ಚರ್ಚೆಯನ್ನು ಮಾಡಬೇಕಾಗಿರುವಂಥದ್ದು. ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಇವತ್ತು ಭಾರತವು ಸುಮಾರು 80% ಪೆಟ್ರೋಲಿಯಂ, ಕ್ರೂಡ್ ಮತ್ತು ನ್ಯಾಚುರಲ್ ಗ್ಯಾಸನ್ನು ಆಮದು ಮಾಡ್ಕೊತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಭಾರತ ಸರ್ಕಾರವು ಲಕ್ಷ್ಯ ಭಾರತ್ ಪೋರ್ಟಲನ್ನು ಜಾರಿಗೆ ತಂದಿದೆ. ಈ ಒಂದು ಪೋರ್ಟಲ್ನ ಅಡಿಯಲ್ಲಿ ಯಾರೆಲ್ಲ ಆಯಿಲ್ ಮತ್ತು ಗ್ಯಾಸ್ ಆರ್ಗನೈಸೇಷನ್ಗಳು ಭಾರತದಲ್ಲಿ ಕೆಲಸವನ್ನು ಸಾಗಿಸ್ತಾ ಇದ್ದಾರೋ ಅವರು ಏನು ಪಡ್ಕೋತಾ ಇದ್ದಾರೆ, ಏನನ್ನು ಆಮದು ಮಾಡ್ತಿದ್ದಾರೆ ಅನ್ನುವಂತಹ ವಿಷಯವನ್ನು ಇದರಲ್ಲಿ ತೋರಿಸ್ಕೊಡ್ಬೇಕಾಗಿರುವಂಥದ್ದು. ಎರಡನೇ ಹಂತದಲ್ಲಿ ಉಜ್ವಲ 2.0 ಕಾರ್ಯಕ್ರಮವನ್ನು ಭಾರತ ಸರ್ಕಾರ ಮುಂತರ್ತಾ ಇರುವಂಥದ್ದು. ಎರಡನೇ ಒಂದು ವರ್ಷನ್ ಆಗಸ್ಟ್ 10, 2021 ಈ ಒಂದು 2.0 ಜಾರಿಗೆ ತಂದಿರುವಂಥದ್ದು. ಇದರ ಅಡಿಯಲ್ಲಿ ಮುಖ್ಯವಾಗಿ ಇನ್ನೂ 1 ಕೋಟಿ ಜನರಿಗೆ LPG ಕನೆಕ್ಷನನ್ನು ಒದಗಿಸುವಂಥದ್ದು ಸರ್ಕಾರದ ಮೂಲ ಉದ್ದೇಶವಾಗಿರುತ್ತದೆ. ಹಾಗೆ ನ್ಯಾಷನಲ್ ಗ್ಯಾಸ್ ಗ್ರಿಡನ್ನು ಸಹ ಭಾರತ ಸರ್ಕಾರ ತರುವಂತಹ ಉದ್ದೇಶದೊಂದಿಗೆ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಸಹ ಇಲ್ಲಿ ತಿಳ್ಕೊಬೇಕಾಗಿರುವಂಥದ್ದು. ಇದಲ್ಲದೆ ರೆನ್ಯೂವಬಲ್ ಎನರ್ಜಿ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸಗಳು ಮುಂಸಾಗ್ತಾ ಇದ್ದಾವೆ ಅನ್ನುವಂಥದ್ದನ್ನು ಒಂದು ನೋಟವಾಗಿ ನೋಡೋಣ. ರೆನ್ಯೂವಬಲ್ ಎನರ್ಜಿ ಅಂತಂದರೆ ನೈಸರ್ಗದಿಂದ ವಿದ್ಯುತ್ತನ್ನು ಏನು ನಾವು ತರ್ತೀವೋ ಅದನ್ನು ರೆನ್ಯೂವಬಲ್ ಎನರ್ಜಿ ಅಂತ ಕರಿತೀವಿ. ಸೋಲಾರ್ ಆಗಿರ್ಬೋದು, ವಿಂಡ್ ಆಗಿರ್ಬೋದು, ಬಯೋಮಾಸ್ ಆಗಿರ್ಬೋದು, ಸ್ಮಾಲ್ ಹೈಡ್ರೋ ಎನರ್ಜಿ ಪ್ಲಾಂಟ್ಸ್ ಆಗಿರ್ಬೋದು, ಇವನ್ನೆಲ್ಲ ನಾವು ರೆನ್ಯೂವಬಲ್ ಎನರ್ಜಿ ಅಂತ ಕರಿತೀವಿ. ಇವತ್ತು ದೇಶದಲ್ಲಿ ಇನ್ಸ್ಟಾಲ್ಡ್ ಪವರ್ ಕೆಪಾಸಿಟಿ ನೋಡಿದಾಗ 24.71% ರೆನ್ಯೂವಬಲ್ ಎನರ್ಜಿ ಆಗಿರುತ್ತದೆ. ಇವುಗಳಲ್ಲಿ ಬರೀ 10.7% ಏನು ವಿದ್ಯುತ್ತಿನ ಅವಶ್ಯಕತೆ ಪೂರೈಸುವಂಥದ್ದು ರೆನ್ಯೂವಬಲ್ ಎನರ್ಜಿದಾಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ದೇಶದ ರೆನ್ಯೂವಬಲ್ ಎನರ್ಜಿ ಕ್ಷೇತ್ರ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಯುವಂತಹ ಅವಕಾಶಗಳನ್ನು ಪಡ್ಕೊಂಡಿರುವಂಥದ್ದು. ಭಾರತವು ಟೋಟಲ್ ರೆನ್ಯೂವಬಲ್ ಎನರ್ಜಿ ಇನ್ಸ್ಟಾಲ್ಡ್ ಕೆಪಾಸಿಟಿ ಹೈಡ್ರೋ ಎನರ್ಜಿಗೆ ಬಿಟ್ಟು ನೋಡಿದಾಗ 103.05 ಗಿಗಾವಾಟ್ಸ್ದಾಗಿರುತ್ತದೆ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಬೆಳವಣಿಗೆಯನ್ನು ನಾವು ಈ ಕ್ಷೇತ್ರದಲ್ಲಿ ಕಾಣಲಿದ್ದೇವೆ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ಗ್ರೀನ್ ಎನರ್ಜಿ ಕಾರಿಡಾರ್ನ ಬಗ್ಗೆ ಮಾತಾಡಬೇಕಾಗಿರುವಂಥದ್ದು ಬಹುಮುಖ್ಯಕರವಾಗಿರುತ್ತದೆ. ಗ್ರೀನ್ ಎನರ್ಜಿ ಕಾರಿಡಾರ್ ಮುಖ್ಯವಾಗಿ ದೇಶದಲ್ಲಿ ಇರುವಂತಹ ವಿದ್ಯುತ್ ತಂತಿ ಅಥವಾ ಥರ್ಮಲ್ಲು ಅಥವಾ ನ್ಯೂಕ್ಲಿಯರ್ ಪವರ್ ಅಂತ ನಾವು ಏನು ಕನ್ಸಿಡರೇಷನ್ ಮಾಡ್ತಾ ಇದ್ದೀವೋ ಆ ಒಂದು ಎಲೆಕ್ಟ್ರಿಸಿಟಿ ಗ್ರಿಡ್ನ ಜೊತೆಯಲ್ಲಿ ರಿನ್ಯೂವಬಲ್ ಸೋರ್ಸಸ್ಸನ್ನು ಸಹ ಒಗ್ಗಟ್ಟಾಗಿ ಸಿಂಕ್ರನೈಸ್ ಮಾಡುವಂಥದ್ದು ಈ ಗ್ರೀನ್ ಎನರ್ಜಿ ಕಾರಿಡಾರ್ ಪ್ರಾಜೆಕ್ಟ್ನ ಮೂಲ ಉದ್ದೇಶವಾಗಿದೆ ಅನ್ನುವಂಥದ್ದು ಸಹ ಇಲ್ಲಿ ಮುಖ್ಯವಾಗಿ ನೆನಪಿಟ್ಕೋಬೇಕಾಗಿರುವಂಥದ್ದು. ಸೊ ಇವತ್ತು ಉದ್ಯಮ ಮತ್ತು ಮೂಲ ಸೌಕರ್ಯಗಳಿಗೆ ಸಂಬಂಧಿಸಿದಂತೆ ಒಂದಿಷ್ಟು ವಿಷಯಗಳನ್ನು ಸಮಗ್ರವಾಗಿ ಚರ್ಚೆ ಮಾಡಿರುವಂಥದ್ದು ಆರ್ಥಿಕ ಸಮೀಕ್ಷೆ 2021-22 ಏನು ನಾವು ನೋಡಿರುವಂಥದ್ದು. ಮುಂದಿನ ಹಂತದಲ್ಲಿ ಮತ್ತೆ ಒಂದು ಹೊಸ ಸಂಚಿಕೆಯೊಂದಿಗೆ ಒಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ, ಚೆನ್ನಾಗಿ ಓದಿ ಅನ್ನೋ ಹೇಳುತ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.